ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಯಾಲಜಿ ಕ್ಲಾಸ್ ರೂಮ್. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ಸ್ನಲ್ಲಿ ಫಸ್ಟ್ ಟಾಪಿಕ್ ಆಗಿರುವಂಥ ಸೆಲ್ ಸೈಕಲ್ ಬಗ್ಗೆ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ, ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಕ್ವಶನ್ ನಂಬರ್ 11, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫೇಸಸ್ ಆಫ್ ಸೆಲ್ ಸೈಕಲ್ ಈಸ್. ಸೊ ಇನಿಷಿಯಲಿ ಈ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ, ಸೆಲ್ ಸೈಕಲ್ನ ಪ್ರಾಪರ್ ಸೀಕ್ವೆನ್ಸ್ ಯಾವುದು ಹೇಳಿ, ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಯಾವುದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2019 ಕೇಳಿರುವಂಥ ಕ್ವಶನ್. ಸೊ ಸೆಲ್ ಸೈಕಲ್ ಆರ್ ಡಿಫ್ರೆನ್ಷಿಯೇಟೆಡ್ ಇಂಟು 2 ಡಿಫ್ರೆಂಟ್ ಸ್ಟೇಜ್. ಫಸ್ಟ್ ಬರುವಂಥದ್ದು ಇಂಟರ್ಫೇಸ್. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಒನ್ ಇಸ್ ಎಮ್ ಫೇಸ್. ಸೊ ಇಂಟರ್ಫೇಸ್ ಈಸ್ ಅಗೇನ್ ಡಿವೈಡೆಡ್ ಇಂಟು 4 ಡಿಫ್ರೆಂಟ್ ಸ್ಟೇಜಸ್. ಫಸ್ಟ್ ಬರುವಂಥದ್ದು G1 ಫೇಸ್, ನೆಕ್ಸ್ಟು ಎಸ್ ಫೇಸ್, ನೆಕ್ಸ್ಟ್ ಬರುವಂಥದ್ದು G2 ಫೇಸಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರುವಂಥದ್ದು ಎಮ್ ಫೇಸ್ ಅಗೇನ್ ಕ್ಲಾಸಿಫೈಡ್ ಇಂಟು 2 ಡಿಫ್ರೆಂಟ್ ಟೈಪ್ಸ್, ದಟ್ ಈಸ್ ಕ್ಯಾರಿಯೋಕೈನೆಸಿಸ್. ನೆಕ್ಸ್ಟ್ ಬರುವಂಥದ್ದು ಸೈಟೋಕೈನೆಸಿಸ್. ಸೊ ಆದ್ದರಿಂದ ಸ್ಟೆಪ್ ಏನು ಬರುತ್ತೆ ಅಂದರೆ G1, ಎಸ್, G2, ನೆಕ್ಸ್ಟ್ ಬರುವಂಥದ್ದು ಕ್ಯಾರಿಯೋಕೈನೆಸಿಸ್, ನೆಕ್ಸ್ಟ್ ಬರುವಂಥದ್ದು ಸೈಟೋಕೈನೆಸಿಸ್. ಸೊ ಇದಿಷ್ಟು ಬರುವಂಥದ್ದು ಏನು ಹೇಳ್ರಿ, ಸೀಕ್ವೆನ್ಸಸ್ ಆಫ್ ಸ್ಟೆಪ್ಸ್ ಇನ್ ಸೆಲ್ ಸೈಕಲ್ಸ್ನಲ್ಲಿ ಬರುವಂಥದ್ದು. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ, ಆಪ್ಷನ್ ಬಿ ಇಸ್ ದಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. G1, ಎಸ್, G2 ಆ್ಯಂಡ್ ಎಮ್. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಇಲ್ಲಿ ಒಂದೊಂದು ಸ್ಟೇಜನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದಾಗ G1 ಸ್ಟೇಜ್ ಇಸ್ ದ ಫಸ್ಟ್ ಸ್ಟೇಜ್. ಸೊ ಇನಿಷಿಯಲ್ ಈ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಸು ಪ್ರಾಪರಾಗಿ ಏನಾಗಿರುತ್ತೆ ಅಂದರೆ ಗ್ರೋತ್ ಆಗುತ್ತೆ. ಸೊ ಫರ್ದರ್ ಗ್ರೋತ್ ಆಫ್ ದಿ ಸೆಲ್, ದಟ್ ಈಸ್ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದಿ ಸೆಲ್. ಸೊ ಅಲಾಂಗ್ ವಿತ್ ಇಟ್ ಸಿಂಥಸಿಸ್ ಏನು ಹೇಳ್ರಿ, ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್. ಸೊ ಇನಿಷಿಯಲಿ ಪ್ರೋಟೀನ್ಸನ್ನು ಸಿಂಥಸಿಸ್ ಮಾಡುತ್ತೆ ದಟ್ ರಿಕ್ವೈರ್ಡ್ ಫಾರ್ ದಿ ಏನು ಹೇಳ್ರಿ ನೆಕ್ಸ್ಟ್ ಸ್ಟೇಜ್. ಸೊ ನೆಕ್ಸ್ಟ್ ಸ್ಟೇಜಿಗೆ ಅಥವಾ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರೋದು ಆ ಪ್ರೋಟೀನ್ಸನ್ನು ಇದು ಕಾಮನ್ ಆಗಿ ಸಿಂಥೆಸಿಸ್ ಮಾಡುತ್ತೆ. ಅಲಾಂಗ್ ವಿತ್ ಇಟ್ ಸಿಂಥೆಸಿಸ್ ಸರ್ಟೆನ್ ಕೈಂಡ್ಸ್ ಆಫ್ ಆರ್ಗ್ಯಾನಲ್ಸ್. ಸೊ ಇನಿಷಿಯಲಿ ಆರ್ಗ್ಯಾನಲ್ಸನ್ನು ಸಿಂಥೆಸಿಸ್ ಮಾಡುತ್ತೆ ಬಿಕಾಸ್ ಆಫ್. ಸೊ ಇನಿಷಿಯಲಿ G1 ಸ್ಟೇಜಸ್ಗಿಂತ ಹಿಂದೆ ಯಾವ ಸ್ಟೇಜ್ ಬಂದಿರುತ್ತೆ ಅಂದರೆ ಎಮ್ ಸ್ಟೇಜ್ ಬಂದಿರುತ್ತೆ, ದಟ್ ಈಸ್ ಸೈಟೋಕೈನೆಸಿಸ್ ಆಗಿರುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಎಮ್ ಸ್ಟೇಜ್ ಅಥವಾ ಎಮ್ ಫೇಸಲ್ಲಿ ಏನು ಮಾಡಿರುತ್ತೆ ಅಂದರೆ ಸೆಲ್ ಲೂಸ್ ಇಟ್ಸ್ ಆಲ್ ಆರ್ಗ್ಯಾನಲ್ಸ್. ಇನಿಷಿಯಲಿ ಏನು ಹೇಳ್ರಿ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಆಗಿರ್ಬೋದು, ನ್ಯೂಕ್ಲಿಯೋಲಸ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ಆರ್ಗ್ಯಾನಲ್ಸನ್ನು ಇದು ಲೂಸ್ ಮಾಡ್ಕೊಂಡಿರುತ್ತೆ. ಸೊ ಆ ಎಲ್ಲ ಆರ್ಗ್ಯಾನಲ್ಸ್ ಏನಾಗಿರುತ್ತೆ G1 ಫೇಸಸ್ಸಲ್ಲಿ ಕಾಮನ್ ಆಗಿ ಸಿಂಥೆಸಿಸ್ ಆಗ್ತಾ ಹೋಗಿರುತ್ತೆ. ಸೊ ಇದು ಒಂದು G1 ಫೇಸ್. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಏನು ಹೇಳ್ರಿ ಎಸ್ ಫೇಸ್. ಸೊ ಎಸ್ ಫೇಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿಂಥೆಸಿಸ್ ಫೇಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಇಟ್ ಬಿಕಾಸ್ ಆಫ್ ಏನು ಹೇಳ್ರಿ ಡ್ಯೂರಿಂಗ್ ದಿಸ್ ಸ್ಟೇಜಲ್ಲಿ ಕಾಮನ್ ಆಗಿ DNA ರೆಪ್ಲಿಕೇಶನ್ ಆಗಿರುತ್ತೆ. ಸೊ ಇನಿಷಿಯಲಿ DNA ಇನ್ಕ್ರೀಸಿಂಗ್ ದರ್ ಕಂಟೆಂಟ್. ಸೊ ಕಂಟೆಂಟನ್ನು ಇನ್ಕ್ರೀಸಿಂಗ್ ಮಾಡುತ್ತೆ, ನಾಟ್ ದೇರ್ ನಂಬರ್. ಸೊ ಯಾವುದೇ ಕಾರಣಕ್ಕೂ ನಂಬರ್ ಇನ್ಕ್ರೀಸಿಂಗ್ ಆಗಲ್ಲ, ಬಟ್ ಅಮೌಂಟ್ ಆಫ್ DNA ಅಥವಾ ಕಂಟೆಂಟ್ ಆಫ್ DNA ಮಾತ್ರ ಇನ್ಕ್ರೀಸಿಂಗ್ ಆಗ್ತಾ ಹೋಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ಟೇಜ್ ಬರುವಂಥದ್ದು ಏನಂದರೆ ಸೈಟೋಪ್ಲಾಸ್ಮಿಕ್ ಕಂಟೆಂಟ್. ಸೊ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಆಗಿರ್ಬೋದು ಅಥವಾ ಜೆನೆಟಿಕ್ ಕಂಟೆಂಟ್ ಏನು ಪ್ರೆಸೆನ್ಸ್ ಇರುತ್ತೋ, ಸೊ ಜೆನೆಟಿಕ್ ಕಂಟೆಂಟ್ ಏನಾಗಿರುತ್ತೆ ಅಂದರೆ ಡಬ್ಲಿಂಗ್ ಆಗಿರುತ್ತೆ ಅಥವಾ ಇನ್ಕ್ರೀಸಿಂಗ್ ಆಗಿರುತ್ತೆ. 2C ಏನು ಹೇಳ್ರಿ 4C ಗಾಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು DNA ರೆಪ್ಲಿಕೇಶನ್ ಹೇಗಾಗಿರುತ್ತೋ ಅದೇ ರೀತಿ ಏನು ಹೇಳ್ರಿ ಸೆಂಟ್ರೋಸೋಮು ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಡಬ್ಲಿಂಗ್ ಆಗಿರುತ್ತೆ. ಸೊ ಇನಿಷಿಯಲಿ ಡಬ್ಲಿಂಗ್ ಆಗತ್ತೆ ಅಥವಾ ರೆಪ್ಲಿಕೇಶನ್ ಆಗಿ ತನ್ನ ನಂಬರನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಸಿಂಗಲ್ ಇರುವಂಥದ್ದು ಏನಾಗಿರುತ್ತೆ ಅಂದರೆ ಕನ್ವರ್ಟೆಡ್ ಇಂಟು 2 ಸೆಂಟ್ರಿಯೋಲ್ಸ್ ಆಗಿ ಸೆಂಟ್ರೋಸೋಮ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗುತ್ತೆ. ದಟ್ಸ್ ಕಮಿಂಗ್ ಅಂಡರ್ ಎಸ್ ಫೇಸ್. ನೆಕ್ಸ್ಟ್ ಬರುವಂಥದ್ದು ಏನೇನ್ರಿ G2 ಫೇಸ್. ಸೊ G2 ಫೇಸ್ನಲ್ಲಿ ಅಗೇನ್ ಪ್ರೋಟೀನ್ ಸಿಂಥೆಸಿಸ್ ಆಗಿರುತ್ತೆ ಫಾರ್ ದಿ ಏನು ಹೇಳ್ರಿ ಕ್ಯಾರಿಯೋಕೈನೆಸಿಸ್. ಸೊ ಕ್ಯಾರಿಯೋಕೈನೆಸಿಸ್ಗೆ ಏನು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೋ ಸೊ ಆ ಎಲ್ಲ ಪ್ರೋಟೀನ್ಸ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ G2 ಫೇಸಸ್ಸಲ್ಲಿ ಸಿಂಥೆಸಿಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾರಿಯೋಕೈನೆಸಿಸ್. ಸೊ ಕ್ಯಾರಿಯೋಕೈನೆಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅಗೇನ್ ಡಿಫ್ರೆನ್ಷಿಯೇಟೆಡ್ ಇಂಟು 4 ಡಿಫ್ರೆಂಟ್ ಸ್ಟೇಜ್, ದಟ್ ಈಸ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಆ್ಯಂಡ್ ಟಿಲೋಫೇಸ್ ಬರ್ತಾ ಹೋಗಿರುತ್ತೆ. ನೆಕ್ಸ್ಟು ಸೈಟೋಕೈನೆಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಿಂಗಲ್ ಸೆಲ್ ಡಿವೈಡೆಡ್ ಇಂಟು ಏನು ಹೇಳ್ರಿ 2 ಡಾಟರ್ ಸೆಲ್ಸ್ ಆಗಿ ಕಾಮನ್ ಆಗಿ ಡಿವಿಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಇದಿಷ್ಟು ಬಂದು ಏನು ಹೇಳ್ರಿ ಸೆಲ್ ಸೈಕಲ್ನ ಪ್ರಾಪರ್ ಸ್ಟೇಜಸ್ ಬರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ 12th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಡ್ಯೂರಿಂಗ್ ದ ಸೆಲ್ ಗ್ರೋತ್ DNA ಸಿಂಥೆಸಿಸ್ ಟೇಕ್ಸ್ ಪ್ಲೇಸ್ ಆನ್. ಸೊ ಇನಿಷಿಯಲಿ ಸೆಲ್ ಗ್ರೋತ್ ನಥಿಂಗ್ ಬಟ್ ಸೆಲ್ ಸೈಕಲ್ನಲ್ಲಿ DNA ಸಿಂಥೆಸಿಸು ಯಾವ ಸ್ಟೇಜಸ್ಸಲ್ಲಿ ಆಗತ್ತೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2016 ಕೇಳಿರುವಂಥ ಕ್ವಶನ್.
ಸೊ ಆಲ್ರೆಡಿ ನಿಮಗೆ ಪ್ರಿವಿಯಸ್ ಕ್ವಶನ್ಸಲ್ಲಿ ಏನು ಮಾಡಿದ್ದಾನೆ ಸೆಲ್ನ ಸೈಕಲ್ನ ಡಿಫ್ರೆಂಟ್ ಸ್ಟೇಜಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. G1 ನೆಕ್ಸ್ಟ್ ಬರುವಂಥದ್ದು ಎಸ್, G2 ನೆಕ್ಸ್ಟ್ ಬರುವಂಥದ್ದು ಕ್ಯಾರಿಯೋಕೈನೆಸಿಸ್, ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸೈಟೋಕೈನೆಸಿಸ್. ಸೊ ಇದಿಷ್ಟು ಬರುವಂಥದ್ದು ಸೆಲ್ ಸೈಕಲ್ನ ಡಿಫ್ರೆಂಟ್ ಸ್ಟೇಜಸ್ಸು ಬರ್ತಾ ಹೋಗಿರತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಎಸ್ ಫೇಸ್ ಹೇಳಿ ಕೊಟ್ಟಿದ್ದಾನೆ ಅಥವಾ ಎಸ್ ಫೇಸ್ ಹೇಳಿ ಕೊಟ್ಟಿದ್ದಾರೆ. ಸೊ ಎಸ್ ಫೇಸ್ ನಥಿಂಗ್ ಬಟ್ ಏನು ಹೇಳ್ರಿ ಕಾಮನ್ ಆಗಿ ಸಿಂಥೆಸಿಸ್ ಸ್ಟೇಜಸ್ ಹೇಳಿ ಅಥವಾ ಸಿಂಥೆಸಿಸ್ ಫೇಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ DNA ಸಿಂಥೆಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ DNA ರೆಪ್ಲಿಕೇಶನ್ ಹೇಳಿ ಅರ್ಥ. ಸೊ ಇನಿಷಿಯಲಿ DNA ಕಂಟೆಂಟ್ ಇನ್ಕ್ರೀಸಿಂಗ್ ಆಗುವಂಥ ಸ್ಟೆಪ್ಪಿಗೆ ಕಾಮನ್ ಆಗಿ DNA ಸಿಂಥೆಸಿಸ್ ಆರ್ DNA ರೆಪ್ಲಿಕೇಶನ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ DNA ರೆಪ್ಲಿಕೇಶನ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸೆಲ್ ಸೈಕಲ್ನ ಎಷ್ಟು ಸ್ಟೇಜಸಲ್ಲಿ ಆಗ್ತಾ ಹೋಗಿರುತ್ತೆ, ದಟ್ ಈಸ್ ಸಿಂಥೆಸಿಸ್ ಫೇಸಸಲ್ಲಿ ಆಗುತ್ತೆ. ಸೊ ದಟ್ಸ್ ವೈ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ G1 ಫೇಸ್ ಹೇಳಿ ಕೊಟ್ಟಿದ್ದಾನೆ. ಸೊ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. G1 ಫೇಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಸೆಲ್ ಗ್ರೋತ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸೆಲ್ಲು ಪ್ರಾಪರಾಗಿ ಗ್ರೋತ್ ಆಗುತ್ತೆ, ದಟ್ ಇನ್ಕ್ರೀಸಿಂಗ್ ದರ್ ಸೈಜ್ ಬಟ್ ಡು ನಾಟ್ ಅಂಡರ್ಗೋ ಏನು ಹೇಳ್ರಿ ಎನಿ ಕೈಂಡ್ ಆಫ್ ರೆಪ್ಲಿಕೇಶನ್. ಸೊ ಯಾವುದೇ ಕಾರಣಕ್ಕೂ DNA ರೆಪ್ಲಿಕೇಶನ್ ಆಗಲ್ಲ. ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ಸರ್ಟೇನ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್. ಸೊ ಇನಿಷಿಯಲಿ ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ, ಅದ್ರ ಜೊತೆಗೆ ಎನ್ಸೈಮ್ ರಿಕ್ವೈರ್ ಫಾರ್ ದಿ ಏನು ಹೇಳಿ DNA ರೆಪ್ಲಿಕೇಶನ್. ಸೊ DNA ರೆಪ್ಲಿಕೇಶನ್ಗೆ ಯಾವ ಎನ್ಸೈಮ್ ಬೇಕು, DNA ಪಾಲಿಮರೇಸ್ ಎನ್ಸೈಮ್. ಸೊ ಈ DNA ಪಾಲಿಮರೇಸ್ ಎನ್ಸೈಮ್ಸ್ ಯಾವಾಗ ಸಿಂಥೆಸಿಸ್ ಆಗುತ್ತೆ ಹೇಳ್ರಿ ಕಾಮನ್ ಆಗಿ G1 ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಸಿಂಥೆಸಿಸ್ ಆಗಿರುತ್ತೆ. ಎನ್ಸೈಮ್ ಜೊತೆಗೆ ಏನು ಹೇಳ್ರಿ ಆರ್ಗ್ಯಾನಲ್ಸ್. ಸೊ ಇನಿಷಿಯಲಿ ಆರ್ಗ್ಯಾನಲ್ಸ್ ಯಾವುದು ಹೇಳ್ರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ರೈಬೋಸೋಮ್ಸ್ ಆಗಿರ್ಬೋದು. ಸೊ ಇಂಥ ಆರ್ಗ್ಯಾನಲ್ಸಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ ನಮ್ಮದು G1 ಫೇಸಸಲ್ಲಿ ಸಿಂಥೆಸಿಸ್ ಆಗ್ತಾ ಹೋಗಿರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಸೆಲ್ ಇನ್ಕ್ರೀಸಿಂಗ್ ದೇರ್ ಸೈಜ್ ನಥಿಂಗ್ ಬಟ್ ಏನು ಹೇಳ್ರಿ ಸೆಲ್ ಗ್ರೋತ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಹೇಳ್ರಿ G2 ಫೇಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ G2 ಫೇಸಲ್ಲಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. G2 ಫೇಸ್ ಆ್ಯಕ್ಟ್ ಎಸ್ ಏನು ಹೇಳ್ರಿ ಚೆಕ್ ಪಾಯಿಂಟ್. ಸೊ ಕಾಮನ್ ಆಗಿ ಚೆಕ್ ಪಾಯಿಂಟ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಬಿಕಾಸ್ ಆಫ್ ಏನು ಹೇಳ್ರಿ ಎಸ್ ಫೇಸಲ್ಲಿ ಏನಾಯ್ತು ಹೇಳ್ರಿ ನಮ್ಮದು DNA ರೆಪ್ಲಿಕೇಶನ್ ಆಗಿರುತ್ತೆ. ಸೊ ಇನಿಷಿಯಲಿ ಈ ರೆಪ್ಲಿಕೇಶನ್ ಆದ DNAದಲ್ಲಿ ಎನಿ ಡ್ಯಾಮೇಜಸ್. ಸೊ ಇನಿಷಿಯಲಿ ಯಾವ್ದಾದ್ರು ಡ್ಯಾಮೇಜಸ್ ಕಾಸ್ ಆಗಿದೆಯಾ ಅಥವಾ ಏನು ಹೇಳಿದ್ರೆ ಏನು ಮಿಸ್ ಮ್ಯಾಚಿಂಗ್ ಆಗಿದೆಯಾ ಅಥವಾ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸು ಇಂಪ್ರಾಪರಾಗಿ ಅರೇಂಜ್ಮೆಂಟ್ ಆಗಿದೆಯಾ. ಸೊ ಅದನ್ನೆಲ್ಲ ಚೆಕ್ ಮಾಡುವಂಥ ಕೆಲಸ ಎಲ್ಲಾಗತ್ತೆ ಹೇಳ್ರಿ G2 ಫೇಸಲ್ಲಿ ಆಗುತ್ತೆ. ಸೊ ಅದರಿಂದ ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಇದ್ಮೇಲೆ ಇರುತ್ತೆ ಹೇಳ್ರಿ DNA ಎರರನ್ನು DNA ರೆಪ್ಲಿಕೇಶನ್ ಎರರನ್ನು ಚೆಕ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು G2 ಫೇಸಲ್ಲಿ ಏನಾಗುತ್ತೆ ಇಟ್ ಪ್ರೊಡ್ಯೂಸಸ್ ಸರ್ಟೇನ್ ಕೈಂಡ್ಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ, ಮೇನ್ಲಿ ಯಾವುದು ಅಂದರೆ ಟ್ಯೂಬ್ಯುಲಿನ್ ಪ್ರೋಟೀನ್. ಸೊ ಟ್ಯೂಬ್ಯುಲಿನ್ ಪ್ರೋಟೀನನ್ನು ಪ್ರೊಡಕ್ಷನ್ ಮಾಡುತ್ತೆ ಫಾರ್ ದಿ ಫಾರ್ಮೇಷನ್ ಆಫ್ ಏನು ಹೇಳ್ರಿ ಸ್ಪಿಂಡಲ್ ಫೈಬರ್. ಸೊ ಸ್ಪಿಂಡಲ್ ಫೈಬರ್ಸ್ ಏನಾಗಿರುತ್ತೆ ಹೇಳ್ರಿ ಟ್ಯೂಬ್ಯುಲಿನ್ ಪ್ರೋಟೀನಿಂದ ಮೇಡಪ್ ಆಗಿರುತ್ತೆ. ಈ ಟ್ಯೂಬ್ಯುಲಿನ್ ಪ್ರೋಟೀನ್ ಕಾಮನ್ ಆಗಿ ನಮ್ಮದು G2 ಫೇಸಸಲ್ಲಿ ಸಿಂಥೆಸಿಸ್ ಆಗಿರುತ್ತೆ. ಸೊ ಸ್ಪಿಂಡಲ್ ಫೈಬರ್ನ ಮೇನ್ ಫಂಕ್ಷನ್ಸ್ ಏನು ಹೇಳ್ರಿ ಅಟ್ಯಾಚ್ ಟು ದೇನು ಹೇಳ್ರಿ ಕೈನೆಟೋಕೋರ್ ಆಫ್ ಎ ಸೆಂಟ್ರೋಮಿಯರ್. ಸೊ ಇನಿಷಿಯಲಿ ಸೆಂಟ್ರೋಮಿಯರ್ಸ್ ಏನು ಪ್ರೆಸೆನ್ಸ್ ಇರುತ್ತೆ ಕ್ರೋಮೋಸೋಮ್ಸ್ನ, ಆ ಕ್ರೋಮೋಸೋಮ್ನ ಕೈನೆಟೋಕೋರ್ ರೀಜನ್ಗೆ ಸೆಂಟ್ರೋಮಿಯರ್ನ ಕೈನೆಟೋಕೋರ್ ರೀಜನ್ಸ್ಗೆ ಬಂದು ಈ ಸೆಂಟ್ರೋಮಿಯರು ಅಟ್ಯಾಚ್ಮೆಂಟ್ ಆಗಿರುತ್ತೆ. ದಟ್ ಹೆಲ್ಪ್ಫುಲ್ ಫಾರ್ ಏನು ಹೇಳ್ರಿ ಈಕ್ವಲ್ ಡಿವಿಷನ್ ಪ್ರಾಪರ್ ಡಿವಿಷನ್ಸ್ ಆಫ್ ಏನು ಹೇಳ್ರಿ ಕ್ರೋಮೋಸೋಮ್. ಸೊ ಕ್ರೋಮೋಸೋಮು ಪ್ರಾಪರ್ ಆಗಿ ಹಾಫ್ ಆಗಿ ಡಿವೈಡ್ ಆಗಲಿಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಎಮ್ ಪೇಜ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಎಮ್ ಪೇಜ್ ನಥಿಂಗ್ ಬಟ್ ಏನು ಹೇಳ್ರಿ ಸೆಲ್ ಡಿವಿಷನಲ್ ಸ್ಟೇಜ್, ದಟ್ ಈಸ್ ಏನು ಹೇಳ್ರಿ ಕ್ಯಾರಿಯೋಕೈನೆಸಿಸ್. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸೈಟೋಕೈನೆಸಿಸ್. ಸೊ ಕ್ಯಾರಿಯೋಕೈನೆಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ ನಂಬರ್ಸ್ ವೇರಿಯೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮೈಟೋಸಿಸ್. ಸೊ ಮೈಟೋಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಇಕ್ವೇಷನಲ್ ಡಿವಿಷನ್ಸ್ ಆಗಿರುತ್ತೆ. ಇಕ್ವೇಷನಲ್ ಡಿವಿಷನ್ ನಥಿಂಗ್ ಬಟ್ ಪೇರೆಂಟಲಲ್ಲಿ ಒಂದು 10 ಕ್ರೋಮೋಸೋಮ್ಸ್ ಪ್ರೆಸೆನ್ಸ್ ಇದ್ದರೆ ಆಸ್ಪ್ರಿಂಗ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೇಮ್ ನಂಬರ್ 10 ಕ್ರೋಮೋಸೋಮ್ಸನ್ನೇ ಮೇಂಟೈನ್ ಮಾಡುತ್ತೆ. ಸೊ ಇನಿಷಿಯಲಿ ಕ್ರೋಮೋಸೋಮ್ ನಂಬರ್ ಡಿವಿಷನ್ಸ್ ಯಾವಾಗ ಆಗುತ್ತದೆ ಎಮ್ ಪೇಜಸಲ್ಲಿ ಆಗ್ತಾ ಹೋಗಿರತ್ತೆ. ಅದೇ ನಮ್ಮದು ಮಿಯಾಸಿಸ್ನಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ. ಸೊ ಮಿಯಾಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ರಿಡಕ್ಷನ್ ಡಿವಿಷನ್. ಸೊ ರಿಡಕ್ಷನ್ ಡಿವಿಷನ್ ನಥಿಂಗ್ ಬಟ್ ಏನು ಹೇಳಿ ಪೇರೆಂಟ್ಸ್ ಕಂಟೈನಿಂಗ್ 10 ಕ್ರೋಮೋಸೋಮ್ ಬಟ್ ಆಸ್ಪ್ರಿಂಗ್ಸ್ ಕಂಟೈನಿಂಗ್ ಅಥವಾ ಏನು ಹೇಳಿ ಡಾಟರ್ ಸೆಲ್ ಕಂಟೈನಿಂಗ್ ಓನ್ಲಿ 5 ಕ್ರೋಮೋಸೋಮ್. ಸೊ ಈ ರೀತಿ ಏನು ಹೇಳ್ರಿ ಹಾಫಿಗೆ ರಿಡಕ್ಷನ್ ಆಗಿರುತ್ತೆ. ದಟ್ಸ್ ಅಂಡರ್ ಇನ್ನೇನು ಹೇಳ್ರಿ ಮಿಯಾಸಿಸ್ನಲ್ಲಿ ಆಗುತ್ತೆ. ಸೊ ಅದಕ್ಕೆ ಮಿಯಾಸಿಸನ್ನು ರಿಡಕ್ಷನ್ ಡಿವಿಷನ್ ಹೇಳಿ ಕರಿತೀವಿ. ಸೊ ಇದು ಎಲ್ಲಿ ಬರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಎಮ್ ಪೇಜಲ್ಲಿ ಬರುತ್ತೆ. ದಟ್ಸ್ ವೈ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ 13 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವೆನ್ ಸೆಲ್ ಹ್ಯಾಸ್ ಸ್ಟೇಲ್ DNA ರೆಪ್ಲಿಕೇಶನ್ ಫೋರ್ ವಿಚ್ ಚೆಕ್ ಪಾಯಿಂಟ್ ಶುಡ್ ಬಿ ಪ್ರಿಡಾಮಿನೆಂಟ್ಲಿ ಆಕ್ಟಿವೇಟೆಡ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ
ಡಿ ಎನ್ ಎ ರೆಪ್ಲಿಕೇಶನ್ ಫೋರ್ಕ್ ಏನಾಗಿರುತ್ತೆ ಅಂದರೆ ಸ್ಟೇಲ್ಡ್ ಆಗಿರುತ್ತೆ ಅಥವಾ ಸ್ಟಾಪ್ ಆಗಿರುತ್ತೆ. ಡಿ ಎನ್ ಎ ರೆಪ್ಲಿಕೇಶನ್ ಆಗುವಂಥದ್ದು ಏನಾಗಿರುತ್ತೆ ರೀ, ಸ್ಟಾಪ್ ಆಗಿರುತ್ತೆ ಬಿಕಾಸ್ ಆಫ್ ವೇರಿಯಸ್ ರೀಜನ್. ಸೊ ಆವಾಗ ಯಾವ ಚೆಕ್ ಪಾಯಿಂಟ್ ಏನೇಳಿ ಆಕ್ಟಿವೇಟ್ ಆಗುತ್ತೆ. ಸೊ ಆಕ್ಟಿವೇಟ್ ಆಗಿ ಡ್ಯಾಮೇಜಸ್ ಆಗಿರುವಂಥ ಡಿ ಎನ್ ಎನ ರಿಪೇರ್ ಮಾಡತ್ತೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದೇ 2016 ಕೇಳಿರುವಂಥ ಕ್ವಶನ್. ಸೊ ಇಲ್ಲಿ ಕ್ವಶನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಹೋದಾಗ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಡಿ ಎನ್ ಎ ರೆಪ್ಲಿಕೇಶನ್ ಫಾರ್ ಸ್ಟೇಲ್ಡ್ ಹೇಳಿ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಏನು ಹೇಳ್ರಿ, ಡಿ ಎನ್ ಎ ಸಿಂಥಸಿಸ್ ಇಂಟರಪ್ಟೆಡ್ ಡ್ಯೂ ಟು ಏನು ಹೇಳ್ರಿ, ಡಿ ಎನ್ ಎ ಡ್ಯಾಮೇಜ್, ನ್ಯೂಕ್ಲಿಯೋಟೈಡ್ ಡಿಪ್ಲೀಷನ್ along with ಏನು ಹೇಳ್ರಿ ರೆಪ್ಲಿಕೇಶನ್ ಸ್ಟ್ರೆಸ್. ಸೊ ಡ್ಯೂ ಟು ದ ವೇರಿಯಸ್ ರೀಸನ್. ಸೊ ವೇರಿಯಸ್ ರೀಸನ್ಸಲ್ಲಿ ಫಸ್ಟ್ ಬರುವಂಥದ್ದು ಏನು ಹೇಳ್ರಿ, ಡಿ ಎನ್ ಎ ಡ್ಯಾಮೇಜ್. ಸೊ ಒಂದು ಡಿ ಎನ್ ಎ ಡ್ಯಾಮೇಜ್ ಆಗ್ಬೋದು. ಸೊ ನೆಕ್ಸ್ಟ್ ಬರುವಂಥದ್ದು ಏನಂದರೆ ನ್ಯೂಕ್ಲಿಯೋಟೈಡ್ ಡಿಪ್ಲೀಷನ್, ನ್ಯೂಕ್ಲಿಯೋಟೈಡ್ ಡಿಪ್ಲೀಷನ್. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ, ರೆಪ್ಲಿಕೇಶನ್ ಸ್ಟ್ರೆಸ್. ಸೊ ಇನಿಷಿಯಲಿ ಈ 3 ರೀಸನ್ಸಿಂದ ಏನಾಗಿರುತ್ತೆ ಅಂದರೆ ರೆಪ್ಲಿಕೇಶನ್ ಫೋರ್ಕಲ್ಲಿ ಅಥವಾ ಏನು ಹೇಳ್ರಿ ಡಿ ಎನ್ ಎ ಸಿಂಥಸಿಸ್ ಆಗ್ತಾ ಇರುವಂಥ ಎಸ್ ಫೇಸಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಸ್ಟೇಲ್ಡ್, ಅದು ಅಲ್ಲಿಗೆ ಏನಾಗಿರುತ್ತೆ ಅಂದರೆ ಪಾಸ್ ಆಗುತ್ತೆ. ಸೊ ಪಾಸ್ ಆಗುವಂಥದ್ದನ್ನು ಕರೆಕ್ಷನ್ ಮಾಡಲಿಕ್ಕೆ ಏನು ಹೇಳ್ರಿ ಯಾವ ಚೆಕ್ ಪಾಯಿಂಟು ಹೆಲ್ಪ್ ಆಗುವಂಥದ್ದು. ಸೊ ಇನಿಷಿಯಲಿ ಡಿ ಎನ್ ಎ ರೆಪ್ಲಿಕೇಶನ್ ಫೋರ್ಕು ಸ್ಟೇಲ್ಡ್ ಆಗಲಿಕ್ಕೆ 3 ರೀಸನ್ಸ್ ಯಾವುದು ಹೇಳ್ರಿ. ಫಸ್ಟ್ ಬರುವಂಥದ್ದು ಡಿ ಎನ್ ಎ ಡ್ಯಾಮೇಜ್ ಆಗಿರುತ್ತೆ, ಅಥವಾ ನ್ಯೂಕ್ಲಿಯೋಟೈಡ್ ಡಿಪ್ಲೀಷನ್ಸ್ ಆಗಿರ್ಬೋದು, ಅಥವಾ ರೆಪ್ಲಿಕೇಶನ್ ಸ್ಟ್ರೆಸ್ ಆಗಿರ್ಬೋದು. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ G1S ಚೆಕ್ ಪಾಯಿಂಟ್ ಹೇಳಿ ಕೊಟ್ಟಿದ್ದಾರೆ. G1S ಚೆಕ್ ಪಾಯಿಂಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಡಿ ಎನ್ ಎ ಡ್ಯಾಮೇಜ್ ಚೆಕ್ ಪಾಯಿಂಟ್ ಹೇಳಿ ಕರಿತೀವಿ. ಸೊ ಫಸ್ಟ್ ಬರುವಂಥದ್ದು ಡಿ ಎನ್ ಎ ಡ್ಯಾಮೇಜ್ ಚೆಕ್ ಪಾಯಿಂಟ್, ಡಿ ಎನ್ ಎ ಡ್ಯಾಮೇಜ್ ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಯಾವುದು G1S ಫೇಸು. ಸೊ ಇನಿಷಿಯಲ್ ಇಲ್ಲೇನು ಹೇಳ್ರಿ, ಒಂದು G1 ಫೇಸು ಕಂಪ್ಲೀಟ್ ಆಗಿರುತ್ತೆ, ನೆಕ್ಸ್ಟು ಬಿಫೋರ್ ಎಂಟ್ರಿ ಟು ದ ಎಸ್ ಫೇಸ್. ಸೊ ಇದಕ್ಕೆ ಕಾಮನ್ ಆಗಿ G1S ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರಿತೀರಿ. ಸೊ G1 ಫೇಸು ಕಂಪ್ಲೀಟ್ ಆಗಿರುತ್ತೆ, ಬಟ್ ಏನು ಹೇಳ್ರಿ ಎಸ್ ಫೇಸಿಗೆ ಎಂಟ್ರಿ ಆಗಿರಲ್ಲ. ಬಿಫೋರ್ ಎಂಟ್ರಿ ಟು ದ ಎಸ್ ಫೇಸ್ಗೆ ಎಂಟ್ರಿ ಆಗೋಕ್ಕಿಂತ ಮೊದಲು ಸ್ಟೇಜಸ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ G1S ಸ್ಟೇಜ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಇನಿಷಿಯಲಿ ಇಲ್ಲೇನು ಮಾಡತ್ತೆ ಹೇಳ್ರಿ, ಡಿ ಎನ್ ಎ ಡ್ಯಾಮೇಜಸ್ ವಿತ್ ಇನ್ ದ G1 ಫೇಸ್. ಸೊ G1 ಫೇಸಸ್ಸಲ್ಲಿ ಏನಾದರೂ ಡಿ ಎನ್ ಎ ಡ್ಯಾಮೇಜ್ ಆಗಿದೆಯೋ ಅಂಥ ಡ್ಯಾಮೇಜ್ ಆಗಿರುವಂಥದ್ದನ್ನ ಏನು ಮಾಡತ್ತೆ ಹೇಳ್ರಿ ಈ ಚೆಕ್ ಪಾಯಿಂಟಲ್ಲಿ G1S ಚೆಕ್ ಪಾಯಿಂಟಲ್ಲಿ ಕಾಮನ್ ಆಗಿ ಚೆಕ್ ಮಾಡ್ತಾ ಹೋಗಿರತ್ತೆ. ಬಟ್ G1 ಫೇಸಸ್ಸಲ್ಲಿ ಏನು ಹೇಳ್ರಿ ಯಾವುದೇ ಕಾರಣಕ್ಕೂ ಡಿ ಎನ್ ಎ ರೆಪ್ಲಿಕೇಶನ್ ಆಗಲ್ಲ. ಸೊ ಇನಿಷಿಯಲಿ ರೆಪ್ಲಿಕೇಶನ್ ಯಾವಾಗಲೂ ಏನಾಗಿರುತ್ತೆ ಹೇಳ್ರಿ ನಮ್ಮದು ಎಸ್ ಫೇಸಸ್ಸಲ್ಲಿ ಆಗಿರುತ್ತೆ. ಸೊ G1 ಫೇಸಸ್ಸಲ್ಲಿ ಏನು ಹೇಳ್ರಿ ರೆಪ್ಲಿಕೇಶನ್ಸ್ ಆಗಿರಲ್ಲ. ರೆಪ್ಲಿಕೇಶನ್ ಆಗೋಕ್ಕಿಂತ ಮೊದಲು ಡಿ ಎನ್ ಎದಲ್ಲಿ ಏನಾದರೂ ಡ್ಯಾಮೇಜಸ್ ಆಗಿದೆ ನೋಡ್ರಿ, ಅಂಥ ಡ್ಯಾಮೇಜಸ್ಸನ್ನು G1S ಚೆಕ್ ಪಾಯಿಂಟು ಕಾಮನ್ ಆಗಿ ಡಿಟೆಕ್ಟ್ ಮಾಡತ್ತೆ. ಸೊ ಇನಿಷಿಯಲಿ ಡಿಟೆಕ್ಟ್ ಮಾಡಿ ಏನಾಗಿರುತ್ತೆ ಹೇಳ್ರಿ, ಆಲ್ರೆಡಿ ಏನಾದರೂ ಡ್ಯಾಮೇಜಸ್ ಆಗಿದ್ರೆ ಎಂಟ್ರಿ ಆಫ್ ದಿ ಎಸ್ ಫೇಸ್. ಸೊ ಎಸ್ ಫೇಸ್ಗೆ ಎಂಟ್ರಿ ಆಗೋದು ಏನು ಮಾಡತ್ತೆ ಅಂದರೆ ಪಾಸ್ ಮಾಡುತ್ತೆ. ಸೊ ಪಾಸ್ ಮಾಡಿ ಸರ್ಟನ್ ಪ್ರೋಟೀನ್ಸನ್ನು ಅಥವಾ ಎನ್ಸೈಮ್ಸನ್ನು ಏನು ಮಾಡತ್ತೆ ಹೇಳ್ರಿ, ಮೇನ್ಲಿ ಪ್ರೋಟೀನ್ಸನ್ನು ಆಕ್ಟಿವೇಟ್ ಮಾಡಿ ಡಿ ಎನ್ ಎನ ಪ್ರಾಪರಾಗಿ ಏನು ಹೇಳ್ರಿ ರಿಪೇರ್ ಮಾಡಿ. ಸೊ ರಿಪೇರ್ ಆದ ನಂತರ ಏನು ಮಾಡುತ್ತೆ ಅಂದರೆ ಇಟ್ ಅಲೋಸ್ ಟು ಎಂಟ್ರಿ ಇನ್ ಟು ದ ಎಸ್ ಫೇಸ್. ಸೊ ಎಸ್ ಫೇಸ್ಗೆ ಎಂಟ್ರಿ ಆಗಲಿಕ್ಕೆ ಅಲೋ ಮಾಡ್ತಾ ಹೋಗಿರತ್ತೆ. ಸೊ ನಮಗೆ ಡಿ ಎನ್ ಎ ರೆಪ್ಲಿಕೇಶನ್ ಕೇಳೋದ್ರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾನೆಂದರೆ G2M ಫೇಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲೇನಾಗಿದೆ ಅಂದರೆ ಎಸ್ ಫೇಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಎಸ್ ಫೇಸಿಂದ ಏನಾಗಿದೆ ಅಂದರೆ ಸೆಲ್ ಎಂಟರ್ ಇನ್ ಟು ದ G2 ಫೇಸಿಗೆ ಎಂಟ್ರಿ ಆಗಿದೆ. ಸೊ ಬಿಫೋರ್ ಎಂಟ್ರಿ ಟು ದ ಏನು ಹೇಳ್ರಿ ಎಮ್ ಫೇಸ್. G2 ಇಂದ ಕಂಪ್ಲೀಟ್ ಆಗಿ ಎಮ್ ಫೇಸಿಗೆ ಎಂಟ್ರಿ ಆಗೋಕ್ಕಿಂತ ಇನ್ ಬಿಟ್ವೀನ್ ಸ್ಟೇಜಸ್ಸನ್ನು ಕಾಮನ್ ಆಗಿ G2M ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಎಸ್ ಫೇಸಸ್ಸಲ್ಲಿ ಏನು ಹೇಳ್ರಿ ಆಲ್ರೆಡಿ ನಮ್ಮದು ಡಿ ಎನ್ ಎ ಸಿಂಥಸಿಸ್ ಆಗಿದೆ. ಸೊ ಆ ಸಿಂಥಸಿಸ್ ಆಗಿರುವಂಥ ಡಿ ಎನ್ ಎನ ಚೆಕ್ ಮಾಡುವಂಥ ಕೆಲಸ ಯಾವ್ದು ಮಾಡತ್ತೆ ಹೇಳ್ರಿ G2M ಚೆಕ್ ಪಾಯಿಂಟ್ ಕಾಮನ್ ಆಗಿ ಮಾಡ್ತಾ ಹೋಗಿರತ್ತೆ. ಸೊ ಇನಿಷಿಯಲಿ ಇಟ್ ಎನ್ಶ್ಯೂರ್. ಸೊ ಏನನ್ನ ಎನ್ಶ್ಯೂರ್ ಮಾಡ್ಕೊಳತ್ತೆ ಹೇಳ್ರಿ, ಫುಲ್ಲಿ ಕಂಪ್ಲೀಟೆಡ್ ಬಿಫೋರ್ ಸೆಲ್ ಎಂಟರ್. ಸೊ ಇನಿಷಿಯಲಿ ಏನು ಕಂಪ್ಲೀಟ್ ಮಾಡತ್ತೆ ಹೇಳ್ರಿ ಡಿ ಎನ್ ಎ ರೆಪ್ಲಿಕೇಶನ್. ಸೊ ಡಿ ಎನ್ ಎ ರೆಪ್ಲಿಕೇಶನ್ ಫುಲ್ಲಿ ಕಂಪ್ಲೀಟೆಡ್, ಡಿ ಎನ್ ಎ ರೆಪ್ಲಿಕೇಶನ್ ಪ್ರಾಪರಾಗಿ ಕಂಪ್ಲೀಟ್ ಆಗಿದೆಯೋ ಹೇಳಿ ಫಸ್ಟು ಚೆಕ್ ಮಾಡ್ಕೊಳತ್ತೆ. ಸೊ ಸೆಕೆಂಡ್ ಏನು ಡಿಟೆಕ್ಟ್ ಮಾಡತ್ತೆ ಹೇಳ್ರಿ ಎನ್ಶ್ಯೂರ್ ಮಾಡ್ಕೊಳತ್ತೆ ಡಿ ಎನ್ ಎ ಡ್ಯಾಮೇಜಸ್. ಸೊ ನೋ ಡಿ ಎನ್ ಎ ಡ್ಯಾಮೇಜಸ್. ಸೊ ಏನಾದ್ರು ಡಿ ಎನ್ ಎ ಡ್ಯಾಮೇಜಸ್ ಆಗಿದೆ ಹೇಳಿ ಎರಡು ಚೆಕ್ಕನ್ನು ಯಾವಾಗ ಆಗುತ್ತೆ ಹೇಳ್ರಿ G2M ಫೇಸಸ್ಸಲ್ಲಿ ಆಗ್ತಾ ಹೋಗಿರುತ್ತೆ. ಇಫ್ ಎನಿ ಡ್ಯಾಮೇಜಸ್. ಸೊ ಏನಾದರೂ ಡ್ಯಾಮೇಜಸ್ ಆಗಿದ್ರೆ ಏನು ಮಾಡುತ್ತೆ ರೀ ಅಲ್ಲಿ ಸೆಲ್ಲನ್ನು ಪಾಸ್ ಮಾಡುತ್ತೆ. ಸೊ ಸೆಲ್ ಸೈಕಲನ್ನು ಪಾಸ್ ಮಾಡುತ್ತೆ. ಇಟ್ ಆಕ್ಟಿವೇಟ್ ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸನ್ನು ಆಕ್ಟಿವೇಟ್ ಮಾಡಿ ಸೊ ಇನಿಷಿಯಲಿ ಏನು ಮಾಡುತ್ತೆ ಹೇಳ್ರಿ ರಿಪೇರ್ ಡಿ ಎನ್ ಎನ ಪ್ರಾಪರಾಗಿ ರಿಪೇರ್ ಮಾಡುತ್ತೆ. ಸೊ ಇನಿಷಿಯಲಿ ನಮ್ಮದು ಡಿ ಎನ್ ಎ ರೆಪ್ಲಿಕೇಶನ್ ಫೋರ್ಕ್ ಸ್ಟೇಲ್ಡ್ ಯಾವಾಗ ಆಗಿರುತ್ತೆ ಕಾಮನ್ ಆಗಿ G2M ಫೇಸಸ್ಸಲ್ಲಿ ಆಗುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟು ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಅಂದರೆ ಎಮ್ ಚೆಕ್ ಪಾಯಿಂಟ್ ಹೇಳಿ ಕೊಟ್ಟಿದ್ದಾರೆ. ಸೊ ಎಮ್ ಚೆಕ್ ಪಾಯಿಂಟಿಗೆ ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಸ್ಪಿಂಡಲ್ ಅಸೆಂಬ್ಲಿ ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸ್ಪಿಂಡಲ್ ಅಸೆಂಬ್ಲಿ
ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಬಿಕಾಸ್ ಆಫ್ ಇಟ್ ಚೆಕ್ಸ್ ದಿ ಏನು ಹೇಳ್ರಿ ಅರೇಂಜ್ಮೆಂಟ್ ಆಫ್ ಸ್ಪಿಂಡಲ್ ಫೈಬರ್. ಸೊ ಇನಿಷಿಯಲಿ ಈ ಚೆಕ್ ಪಾಯಿಂಟಲ್ಲಿ ಏನಾಗಿರುತ್ತೆ ಹೇಳ್ರಿ ಸ್ಪಿಂಡಲ್ ಫೈಬರ್ ಅರೇಂಜ್ಮೆಂಟನ್ನು ಪ್ರಾಪರ್ ಆಗಿ ಚೆಕ್ ಮಾಡುತ್ತೆ. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸೆಲ್ಸು ಈ ರೀತಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಮೆಟಾಪೇಸ್. ಸೊ ಮೆಟಾಪೇಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ ಇಕ್ವಿಟೋರಿಯಲ್ ಪ್ಲೇನ್ಸಲ್ಲಿ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೆಂಟ್ರಿಯೋಲ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಸೆಂಟ್ರಿಯೋಲ್ಸಿಂದ ಕಾಮನ್ ಆಗಿ ಏನಾಗಿರುತ್ತೆ ರೀ ಸ್ಪಿಂಡಲ್ ಫೈಬರ್ಸು ಅರೈಸ್ ಆಗಿರುತ್ತೆ. ಈ ಸ್ಪಿಂಡಲ್ ಫೈಬರ್ಸ್ ಬಂದು ಏನು ಹೇಳ್ರಿ ಸೆಂಟ್ರೋಸೋಮಿಗೆ. ಸೊ ಇನಿಷಿಯಲಿ ಕ್ರೋಮೋಸೋಮ್ನ ಮಿಡಲ್ ರೀಜನ್ಸಲ್ಲಿ ಒಂದು ರೌಂಡ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ ನೋಡೋಕ್ಕೆ, ಅದು ಕಾಮನ್ ಆಗಿ ಸೆಂಟ್ರೋಸೋಮ್ಸ್ ಹೇಳಿ ಕರಿತೀವಿ. ಸೊ ಈ ಸೆಂಟ್ರೋಸೋಮ್ಗೆ ಬಂದು ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ಸು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಈ ರೀತಿ ಪ್ರಾಪರ್ ಆಗಿ ಅಟ್ಯಾಚ್ಮೆಂಟ್ ಆಗಿದೆಯಾ ಇಲ್ವ ಹೇಳಿ ಚೆಕ್ ಆಗುವಂಥ ಕೆಲಸ ಯಾವಾಗ ಆಗತ್ತೆ ಹೇಳ್ರಿ ಡ್ಯೂರಿಂಗ್ ದ ಟೈಮ್ ಆಫ್ ಎಮ್ ಫೇಸಲ್ಲಿ ಆಗುತ್ತೆ. ದಟ್ಸ್ ವೈ ಎಮ್ ಚೆಕ್ ಪಾಯಿಂಟ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನ್ ಹೇಳ್ರಿ ಸ್ಪಿಂಡಲ್ ಅಸೆಂಬ್ಲಿ ಚೆಕ್ ಪಾಯಿಂಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಇನಿಷಿಯಲಿ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಆಗಿಲ್ಲ ಅಂದರೆ ಸೊ ಇನಿಷಿಯಲಿ ಏನು ಮಾಡತ್ತೆ ಹೇಳ್ರಿ ಪ್ರಾಪರ್ ಆಗಿ ಇದು ಅರೇಂಜ್ಮೆಂಟ್ ಮಾಡತ್ತೆ. ಸೊ ಒಂದು ವೇಳೆ ಏನು ಹೇಳ್ರಿ ಇಂಪ್ರಾಪರ್ ಅರೇಂಜ್ಮೆಂಟ್ ಆಗಿದ್ರೆ ಸೊ ಇನಿಷಿಯಲಿ ಏನಾಗತ್ತೆ ಕಾಮನ್ ಆಗಿ ಅನ್ಯುಪ್ಲಾಯ್ಡಿ. ಸೊ ಇನಿಷಿಯಲಿ ಒಂದು ಕಡೆಗೆ ಏನಾಗಿರುತ್ತೆ ಅಂದರೆ ಜಾಸ್ತಿ ಕ್ರೋಮೋಸೋಮ್ ಮೂವ್ ಆಗಿಬಿಡತ್ತೆ, ಇನ್ನೊಂದು ಕಡೆಗೆ ಏನಾಗಿರುತ್ತೆ ಹೇಳ್ರಿ ಮಿನಿಮಮ್ ಅಮೌಂಟ್ ಆಫ್ ಕ್ರೋಮೋಸೋಮು ಮೂವ್ಮೆಂಟ್ ಆಗಿರುತ್ತೆ. ಸೊ ಅಂಥವನ್ನು ಪ್ರಿವೆಂಟ್ ಮಾಡುವಂಥ ಕೆಲಸ ಯಾವ್ದು ಮಾಡತ್ತೆ ಹೇಳ್ರಿ ಎಮ್ ಚೆಕ್ ಪಾಯಿಂಟ್ ಮಾಡತ್ತೆ. ದಟ್ಸ್ ವೈ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಬೋತ್ G2 M ಫೇಸ್ ಮತ್ತು ಎಮ್ ಚೆಕ್ ಪಾಯಿಂಟ್ ಹೇಳಿ ಕೊಟ್ಟಿದ್ದಾನೆ. G2 M ಚೆಕ್ ಪಾಯಿಂಟ್ ಹೌದು, ಬಟ್ ಎಮ್ ಅಲ್ಲ. ದಟ್ಸ್ ವೈ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ 14th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅ ಸೊಮ್ಯಾಟಿಕ್ ಸೆಲ್ ದಟ್ ಹ್ಯಾಸ್ ಜಸ್ಟ್ ಕಂಪ್ಲೀಟೆಡ್ ಎಸ್ ಫೇಸ್ ಆಫ್ ಸೆಲ್ ಸೈಕಲ್ ಆ್ಯಸ್ ಕಂಪೇರ್ ಟು ಗ್ಯಾಮೆಟ್ಸ್ ಆಫ್ ದಿ ಸೇಮ್ ಸ್ಪೀಸೀಸ್ ಹ್ಯಾಸ್. ಸೊ ಇನಿಷಿಯಲಿ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಸೊಮ್ಯಾಟಿಕ್ ಸೆಲ್ ಪ್ರೆಸೆನ್ಸ್ ಇದೆ. ಆ ಸೊಮ್ಯಾಟಿಕ್ ಸೆಲ್ಸ್ ಏನು ಮಾಡಿದ್ದಾರೆ ಜಸ್ಟ್ ಎಸ್ ಫೇಸ್ ಆಫ್ ದ ಸೆಲ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಂಡಿದೆ. ಸೊ ಅದರಲ್ಲಿ ಎಷ್ಟು ಕ್ರೋಮೋಸೋಮ್ ಇರತ್ತೇಳಿ ಎಷ್ಟು ನಂಬರಲ್ಲಿ ಕಾಮನ್ ಆಗಿ ಕ್ರೋಮೋಸೋಮ್ ಇರತ್ತೇಳಿ ಕೇಳಿದ್ದಾರೆ. ಸೊ ಅದಕ್ಕೂ ಟ್ವಿಸ್ಟ್ ಏನು ಕೇಳಿದ್ದಾರೆ ಅಂದರೆ ಕಂಪೇರ್ ಟು ಏನು ಹೇಳ್ರಿ ಗ್ಯಾಮೆಟ್. ಸೊ ಗ್ಯಾಮೆಟ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇರುತ್ತೋ ಸೊ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನು ಹೇಳ್ರಿ ಎಸ್ ಫೇಸಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೋ ವೇರಿಯೇಷನ್ಸ್ ಆಗಿರುತ್ತೆ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ರು ಅಂದರೆ 2015 ಕೇಳಿರುವಂಥ ಕ್ವಶನ್. ಸೊ ಈ ಕ್ವಶನ್ಸನ್ನು ಸ್ಟಡಿ ಮಾಡಲಿಕ್ಕಿಂತ ಮೊದಲು ಫಸ್ಟು ಸೊಮ್ಯಾಟಿಕ್ ಸೆಲ್ ಅಂದರೆ ನೋಡುವ. ಸೊ ಇನಿಷಿಯಲಿ ವೆಜಿಟೇಟಿವ್ ಸ್ಟೇಜ್ ಆಫ್ ಎ ಪ್ಲಾಂಟ್ ಅಥವಾ ಅನಿಮಲ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸೊಮ್ಯಾಟಿಕ್ ಸೆಲ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ವೆಜಿಟೇಟಿವ್ ಸೆಲ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸೊಮ್ಯಾಟಿಕ್ ಸೆಲ್ಸ್ ಹೇಳಿ ಕರಿತೀವಿ. ದಿ ಸೊಮ್ಯಾಟಿಕ್ ಸೆಲ್ಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ 2n ಕಂಡೀಷನ್ ಅಥವಾ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇಟ್ಸ್ ಅಂಡರ್ಗೂ ಏನು ಹೇಳ್ರಿ ಕಾಮನ್ ಆಗಿ ಮೈಟಾಸಿಸ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಮೈಟಾಸಿಸ್ ಡಿವಿಷನ್ಸ್ ಕಾಮನ್ ಆಗಿ ಆಗ್ತಾ ಇರುತ್ತೆ. ಸೊ ಇಟ್ ಮೇಂಟೈನಿಂಗ್ ದಿ ಏನು ಹೇಳ್ರಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ ನಂಬರನ್ನು ಕಾಮನ್ ಆಗಿ ಏನು ಮಾಡುತ್ತೆ ಹೇಳ್ರಿ ಸೇಮ್ ನಂಬರಲ್ಲಿ ಮೇಂಟೈನ್ ಮಾಡ್ತಾ ಹೋಗಿರುತ್ತೆ. ಎಲ್ಲಿ ಹೇಳ್ರಿ ನಮ್ಮದು ವೆಜಿಟೇಟಿವ್ ಸೆಲ್ಸಲ್ಲಿ ಬಿಕಾಸ್ ಆಫ್ ಇಟ್ಸ್ ಅಂಡರ್ಗೋ ಏನು ಹೇಳ್ರಿ ಮೈಟಾಟಿಕ್ ಡಿವಿಷನ್. ಸೊ ಮೈಟಾಟಿಕ್ ಡಿವಿಷನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇಕ್ವೇಷನಲ್ ಡಿವಿಷನ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಬಿಕಾಸ್ ಆಫ್ ಇಟ್ ಮೇಂಟೈನಿಂಗ್ ದ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಟರ್ಮ್ ಏನು ಕೊಟ್ಟಿದ್ದಾನೆ ಹೇಳ್ರಿ ಗ್ಯಾಮೆಟ್ ಟರ್ಮನ್ನು ಕೊಟ್ಟಿದ್ದಾನೆ. ಗ್ಯಾಮೆಟ್. ಸೊ ಇನಿಷಿಯಲಿ ಗ್ಯಾಮೆಟ್ ನಥಿಂಗ್ ಬಟ್ ಏನು ಹೇಳ್ರಿ ಐದರ್ ಸ್ಪರ್ಮ್ ಸೆಲ್ ಆಗಿರ್ಬೋದು ಅಥವಾ ಎಗ್ಗನ್ನು ಕಾಮನ್ ಆಗಿ ಏನು ಕರಿತೀವಿ ಹೇಳಿ ನಾವು ಗ್ಯಾಮೆಟ್ಸ್ ಹೇಳಿ ಕರಿತೀವಿ. ದಿಸ್ ಗ್ಯಾಮೆಟ್ಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಕಂಡೀಷನ್ ಅಥವಾ ಎನ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಇಟ್ ಅರೈಸಿಂಗ್ ಫ್ರಮ್ ದಿ ಏನು ಹೇಳ್ರಿ ಮಿಯೋಸಿಸ್. ಸೊ ಕಾಮನ್ ಆಗಿ ಮಿಯೋಸಿಸಿಂದ ಅರೈಸ್ ಆಗಿರುತ್ತೆ. ಮಿಯೋಸಿಸನ್ನು ಕಾಮನ್ ಆಗಿ ಏನು ಕರಿತೀವಿ ನಾವು ರಿಡಕ್ಷನ್ ಡಿವಿಷನ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಬಿಕಾಸ್ ಆಫ್ ಏನು ಹೇಳ್ರಿ ಪೇರೆಂಟಲ್ ಪ್ಲಾಂಟಲ್ಲಿ ಒಂದು 10 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದ್ದರೆ ಅದೇ ಆಸ್ಪ್ರಿಂಗ್ಸ್ಗೆ ಬಂದಾಗ ಅಥವಾ ಗ್ಯಾಮೆಟ್ಸ್ಗೆ ಬಂದಾಗ ಇಟ್ ರಿಡ್ಯೂಸಸ್ ಟು ಏನು ಹೇಳ್ರಿ ಹಾಫ್. ಸೊ ಅರ್ಧಕ್ಕೆ ರಿಡ್ಯೂಸ್ ಆಗಿರುತ್ತೆ. ಸೊ ಅದರಿಂದ ರಿಡಕ್ಷನ್ ನಂಬರ್. ಸೊ ಇನಿಷಿಯಲಿ ಇಲ್ಲೇನಾಗಿರುತ್ತೆ ಅಂದರೆ ಎಕ್ಸೆಲ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಸ್ಪರ್ಮ್ ಸೆಲ್ಲಲ್ಲಿ ಏನಾಗಿರುತ್ತೆ ಅಂದರೆ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು ಟರ್ಮ್ ಏನು ಹೇಳ್ರಿ ಎಸ್ ಫೇಸನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಎಸ್ ಸ್ಟೇಜು ಅಥವಾ ಎಸ್ ಫೇಸನ್ನು ಕೊಟ್ಟಿದ್ದಾರೆ. ಸೊ ಎಸ್ ಫೇಸ್ನ ಕಾಮನ್ ಕ್ಯಾರೆಕ್ಟರ್ ಹೇಳಿಕ್ಕೆ ಹೋದಾಗ ಈ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ DNA ರೆಪ್ಲಿಕೇಶನ್ಸ್ ಆಗಿರುತ್ತೆ. DNA ರೆಪ್ಲಿಕೇಶನ್ ನಥಿಂಗ್ ಬಟ್ ಏನು ಹೇಳ್ರಿ DNA ಇನ್ಕ್ರೀಸಿಂಗ್ ದ ಕಂಟೆಂಟ್. ಸೊ ಇನಿಷಿಯಲಿ ಕಂಟೆಂಟನ್ನು ಇನ್ಕ್ರೀಸಿಂಗ್ ಮಾಡುತ್ತೆ. ಸೊ ಇನಿಷಿಯಲಿ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಸೈಟೋಪ್ಲಾಸ್ಮಿಕ್ ಕಂಟೆಂಟ್. ಸೊ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಆರ್ ಏನು ಹೇಳ್ರಿ DNA ಕಂಟೆಂಟ್ ಕಾಮನ್ ಆಗಿರುತ್ತೆ ಅಂದರೆ ಇನ್ಕ್ರೀಸಿಂಗ್ ಆಗುತ್ತೆ. ಇನ್ಕ್ರೀಸಿಂಗ್ ಫ್ರಮ್ 2C to
4C. ಸೊ ಇನಿಷಿಯಲಿ ಡಬ್ಲಿಂಗ್ ಆಗಿರುತ್ತೆ. ಸೊ ಒಂದು DNA ರೆಪ್ಲಿಕೇಶನ್ ಆಗುತ್ತೆ. DNA ರೆಪ್ಲಿಕೇಶನ್ ನಥಿಂಗ್ ಬಟ್ ಏನು ಹೇಳ್ರಿ, DNA ಇನ್ಕ್ರೀಸಿಂಗ್ ದೇರ್ ಕಂಟೆಂಟ್. ಸೊ ಕಂಟೆಂಟನ್ನು ಇನ್ಕ್ರೀಸಿಂಗ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಏನಾಗಿರುತ್ತೆ ಹೇಳ್ರಿ, ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಕಾಮನ್ ಆಗಿ ಇನ್ಕ್ರೀಸಿಂಗ್ ಆಗುತ್ತೆ. ದಟ್ ಈಸ್ 2C to 4Cಗೆ ಇನ್ಕ್ರೀಸಿಂಗ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಏನಂದರೆ ಸೆಂಟ್ರೋಸೋಮ್. ಸೊ ಸೆಂಟ್ರೋಸೋಮ್ ಕಾಮನ್ ಆಗಿ ಡಬ್ಲಿಂಗ್ ಆಗುತ್ತೆ. ಇದು ಬರುವಂಥದ್ದು ಎಸ್ ಫೇಸಸ್ಸಲ್ಲಿ ಬರುವಂಥದ್ದು. ಸೊ ಎಸ್ ಫೇಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗಿರೋದ್ರಿಂದ ಸೊ ಇನಿಷಿಯಲಿ ಎಡ್ ಸ್ಪೇಸ್ ಮೇಂಟೈನಿಂಗ್ ದ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ G1 ಫೇಸ್. ಸೊ G1 ಫೇಸಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು, ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಅನ್ನು ಏನು ಮಾಡಿರುತ್ತೆ ಹೇಳ್ರಿ, ಎಸ್ ಸ್ಟೇಜು ಮೇಂಟೈನ್ ಮಾಡಿರುತ್ತೆ. ಬಿಕಾಸ್ ಆಫ್ DNA ರೆಪ್ಲಿಕೇಶನ್ ಆಗಿರುತ್ತೆ, ನಾಟ್ ಇನ್ ಏನು ಹೇಳ್ರಿ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಯಾವುದೇ ಕಾರಣಕ್ಕೂ ಕ್ರೋಮೋಸೋಮ್ನ ನಂಬರಲ್ಲಿ ಅಲ್ಟ್ರೇಷನ್ ಆಗಿರಲ್ಲ. ಸೊ ಇನಿಷಿಯಲಿ ಕ್ರೋಮೋಸೋಮ್ ನಂಬರಲ್ಲಿ ವೇರಿಯೇಷನ್ ಆಗಿರಲ್ಲ ಅಥವಾ ಅಲ್ಟ್ರೇಷನ್ ಆಗಿರಲ್ಲ. ಓನ್ಲಿ DNA ಕಂಟೆಂಟಲ್ಲಿ ಅಥವಾ ಏನು ಹೇಳ್ರಿ ಜಸ್ಟ್ ಜೆನೆಟಿಕ್ ಕಂಟೆಂಟಲ್ಲಿ ಮಾತ್ರ ಏನು ಹೇಳ್ರಿ ವೇರಿಯೇಷನ್ಸ್ ಆಗಿರುತ್ತೆ. ಸೊ ದಟ್ ಈಸ್ 1 ಗ್ರಾಮಲ್ಲಿ ಪ್ರೆಸೆನ್ಸ್ ಇರುವಂಥ DNA ಏನಾಗಿರುತ್ತೆ ಅಂದರೆ ಕನ್ವರ್ಟ್ ಇಂಟು ಒಂದು 2 ಗ್ರಾಮಿಗೆ. ದಟ್ ಈಸ್ ಅಮೌಂಟನ್ನು ಇನ್ಕ್ರೀಸಿಂಗ್ ಮಾಡ್ಕೊಳ್ಳುತ್ತೆ. ಬಟ್ ಕ್ರೋಮೋಸೋಮ್ ನಂಬರ್ ಏನಾಗಿರುತ್ತೆ ಹೇಳ್ರಿ ಸೇಮ್ ಇರೋದ್ರಿಂದ G1 ಫೇಸಸ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು, ಎಸ್ ಫೇಸಸ್ಸಲ್ಲೂ ಕಾಮನ್ ಆಗಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮನ್ನೇ ಮೇಂಟೈನ್ ಮಾಡಿರುತ್ತೆ. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾನಂದರೆ ಟ್ವೈಸ್ ದಿ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಇನಿಷಿಯಲಿ ಗ್ಯಾಮೆಟಲ್ಲಿ ಎಷ್ಟು ಪ್ರೆಸೆನ್ಸ್ ಇದೆಯೋ ಅದರ ಟ್ವೈಸ್ ಅಲ್ಲಿ ಇರತ್ತೆ ಹೇಳಿದ್ದಾನೆ. ದಟ್ಸ್ ರಾಂಗ್. ಬಿಕಾಸ್ ಆಫ್ ಗ್ಯಾಮೆಟ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೋ ಅಷ್ಟೇ ಕ್ರೋಮೋಸೋಮನ್ನು ಗ್ರಾಮೆಟ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಇನಿಷಿಯಲಿ ಸೊಮ್ಯಾಟಿಕ್ ಸೆಲ್ಸಿಗೆ ಬಂದಾಗ ಏನಾಗಿರುತ್ತೆ ಹೇಳಿ, ಸೊಮ್ಯಾಟಿಕ್ ಸೆಲ್ಸ್ ಏನಾಗಿರುತ್ತೆ ಅಂದರೆ ಡಿಪ್ಲಾಯ್ಡ್ ಇರುತ್ತೆ. ಸೊ ಅದರಿಂದ ಟ್ವೈಸ್. ಸೊ ಇನಿಷಿಯಲಿ ನಂಬರು ಟ್ವೈಸ್ ಆಗಿರುತ್ತೆ. ಹ್ಯಾಪ್ಲಾಯ್ಡ್ ಇರುವಂಥದ್ದು ಸೊಮ್ಯಾಟಿಕ್ ಸೆಲ್ಸಲ್ಲಿ ಡಿಪ್ಲಾಯ್ಡ್ ಇರುತ್ತೆ. ಅಲಾಂಗ್ ವಿತ್ ದಿ 4 ಟೈಪ್ಸ್ ಆಫ್ ಏನು ಹೇಳ್ರಿ 4 ಟೈಮ್ಸ್ ಆಫ್ ಅಮೌಂಟ್ ಆಫ್ DNA. ಸೊ ಇನಿಷಿಯಲಿ DNA ಕಂಟೆಂಟ್ ಏನು ಹೇಳ್ರಿ 4 ಟೈಮ್ಸ್ಗೆ ಇನ್ಕ್ರೀಸಿಂಗ್ ಆಗಿರುತ್ತೆ. ದಟ್ ಈಸ್ 4 ಟೈಮ್ಗೆ ಇನ್ಕ್ರೀಸಿಂಗ್ ಆಗಿರುತ್ತೆ. ದಟ್ಸ್ ವೈ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಸೊ ಇನಿಷಿಯಲಿ ಫಸ್ಟ್ ಆಪ್ಷನು ಕರೆಕ್ಟ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ 4 ಟೈಮ್ಸ್ ದ ನಂಬರ್ ಆಫ್ ಕ್ರೋಮೋಸೋಮ್. ಸೊ 4 ಟೈಮ್ಸ್ಗೆ ಇನ್ಕ್ರೀಸಿಂಗ್ ಆಗಲ್ಲ. ಸೊ ಇನಿಷಿಯಲಿ ಇಲ್ಲೇನಾಯ್ತು ಹೇಳ್ರಿ 1 ದಟ್ ಈಸ್ ಹ್ಯಾಪ್ಲಾಯ್ಡ್ ಕಂಡೀಷನ್ ಇರುವಂಥದ್ದು 4N ಕಂಡೀಷನ್ಗೆ ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಲ್ಲ. ದಟ್ಸ್ ವೈ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದೆ ಅಂದರೆ ಟ್ವೈಸ್ ದ ನಂಬರ್ ಆಫ್ ಕ್ರೋಮೋಸೋಮ್. ದಟ್ಸ್ ಟ್ರೂ. ಟ್ವೈಸ್ ಆಗಿರುತ್ತೆ. ದಟ್ ಈಸ್ ಡಬಲ್ ಆಗಿರುತ್ತೆ. ಟ್ವೈಸ್ ದ ನಂಬರ್ ಆಫ್ DNA. ಸೊ ಇನಿಷಿಯಲಿ ಟ್ವೈಸ್ ದ ಅಮೌಂಟ್ ಆಫ್ DNA. ಅಮೌಂಟ್ ಆಫ್ DNA ಟ್ವೈಸ್ ಆಗಲ್ಲ. ಸೊ ಇನಿಷಿಯಲಿ ಕ್ವಾರ್ಟರ್ನರಿ ಅಥವಾ 4 ಟೈಮ್ಸ್ ಇನ್ಕ್ರೀಸಿಂಗ್ ಆಗಿರುತ್ತೆ. ದಟ್ಸ್ ವೈ ಇಲ್ಲಿ ರಾಂಗ್ ಆಗಿರೋದ್ರಿಂದ ಆಪ್ಷನ್ ಸಿ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದೆ ಅಂದರೆ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಹ್ಯಾಪ್ಲಾಯ್ಡಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆಯೋ ಸೊಮ್ಯಾಟಿಕ್ ಸೆಲ್ಸಲ್ಲೂ ಅಷ್ಟೇ ಇರಲ್ಲ. ಹ್ಯಾಪ್ಲಾಯ್ಡಲ್ಲಿ N ಇರುತ್ತೆ, ಸೊಮ್ಯಾಟಿಕ್ ಸೆಲ್ಸಲ್ಲಿ 2N ಇರುತ್ತೆ. ಸೊ ಅದರಿಂದ ಇಟ್ ಕೆನಾಟ್ ಮೇಂಟೈನಿಂಗ್ ದ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ದಟ್ಸ್ ವೈ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ 15th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಡ್ಯೂರಿಂಗ್ ವಿಚ್ ಫೇಸ್ ಆರ್ ಫೇಸಸ್ ಆಫ್ ಸೆಲ್ ಸೈಕಲ್ ಅಮೌಂಟ್ ಆಫ್ DNA ಇನ್ ಎ ಸೆಲ್ ರಿಮೇನ್ಸ್ ಎಟ್ 4C ಲೆವೆಲ್ ಇಫ್ ದ ಇನಿಷಿಯಲ್ ಅಮೌಂಟ್ ಈಸ್ ಡಿನೋಟೆಡ್ ಆಸ್ 2C. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಅಮೌಂಟ್ ಆಫ್ DNA ಮೇಲೆ ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಸೆಲ್ ಸೈಕಲ್ನ ಯಾವ ಸ್ಟೇಜಸ್ನಲ್ಲಿ ಸೆಲ್ ರಿಮೇನಿಂಗ್ ಎಟ್ ಏನು ಹೇಳ್ರಿ 4C ಕಂಟೆಂಟ್ ಆಫ್ ದಿ ಏನು ಹೇಳ್ರಿ DNA ಪ್ರೆಸೆನ್ಸ್ ಇರುತ್ತೆ. ಇನಿಷಿಯಲ್ ಲೆವೆಲ್ ಎಷ್ಟಿರುತ್ತೆ ಅಂದರೆ 2C ಇರುತ್ತೆ. ಸೊ 2C ಇರುವಂಥದ್ದು 4Cಗೆ ಕನ್ವರ್ಷನ್ ಆಗಿ ಯಾವ ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಅಂದರೆ 2014 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಇಲ್ಲಿ ಬಂದು ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾದಾಗ ಫಸ್ಟು ಸಿ. ಸೊ ಸಿ ನಥಿಂಗ್ ಬಟ್ ಏನು ಹೇಳ್ರಿ ಸಿ ವ್ಯಾಲ್ಯೂ. ಸೊ ಸಿ ವ್ಯಾಲ್ಯೂ ನಥಿಂಗ್ ಬಟ್ ಏನು ಹೇಳ್ರಿ DNA ಕಂಟೆಂಟ್ ಇನ್ ಎ ಸೆಲ್. DNA ಕಂಟೆಂಟ್ ಇನ್ ಎ ಸೆಲ್. ಸೊ DNA ಕಂಟೆಂಟ್ ಇನ್ ಎ ಸೆಲ್ಲನ್ನು ಕಾಮನ್ ಆಗಿ ಸಿ ವ್ಯಾಲ್ಯೂ ಹೇಳಿ ಕಾಮನ್ ಆಗಿ ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಇನಿಷಿಯಲಿ 2 ಕಂಟೆಂಟಲ್ಲಿ ಕಾಮನ್ ಆಗಿ DNA ಪ್ರೆಸೆನ್ಸ್ ಇದ್ದರೆ 2C, 4 ಅಮೌಂಟಲ್ಲಿ ಪ್ರೆಸೆನ್ಸ್ ಇದ್ದರೆ 4C ಇಂದ ಕಾಮನ್ ಆಗಿ ರೆಪ್ರೆಸೆಂಟೇಷನನ್ನು ಮಾಡಿರ್ತೀವಿ. ಸೊ ಇನಿಷಿಯಲಿ ಸೆಲ್ ಸೈಕಲ್ನ ಸ್ಟೇಜಸ್ ಏನು ಬರುತ್ತೆ ಅಂದರೆ G1 ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು S, G2, ನೆಕ್ಸ್ಟ್ ಬರುವಂಥದ್ದು M ಫೇಸಸ್ಸು ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ G1 ಫೇಸಸ್ನಲ್ಲಿ ಸೆಲ್ಸ್ ಕಂಟೈನಿಂಗ್ ಏನು ಹೇಳ್ರಿ 2C ಅಮೌಂಟ್ ಆಫ್ DNA ಕಂಟೆಂಟ್. ಸೊ DNA ಯಾವಾಗಲೂ ಏನಾಗಿರುತ್ತೆ ಅಂದರೆ 2C ಅಮೌಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಇಲ್ಲಿ ಏನು ಹೇಳ್ರಿ ರೆಪ್ಲಿಕೇಶನ್ಸು ಆಗಿರಲ್ಲ, ಏನೂ ಆಗಿರಲ್ಲ. ಸೊ ಸಿಂಪಲ್ ಆಗಿ ಏನು ಹೇಳ್ರಿ 2C ಕಂಟೆಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ S ಫೇಸ್. ಸೊ S ಫೇಸಸ್ನಲ್ಲಿ ಏನಾಗಿರುತ್ತೆ ಅಂದರೆ 2Cಯಲ್ಲಿರುವಂಥ DNA ಕಂಟೆಂಟ್ ಇನ್ಕ್ರೀಸಸ್ ಟು 4C. ಬಿಕಾಸ್ ಆಫ್ DNA ಏನಾಗಿರುತ್ತೆ ಹೇಳ್ರಿ ರೆಪ್ಲಿಕೇಶನ್ ಆಗುತ್ತೆ. ಸೊ ಇನಿಷಿಯಲಿ DNA ರೆಪ್ಲಿಕೇಶನ್ ಆಗಿ ಏನು ಹೇಳ್ರಿ ಇಟ್ ಇನ್ಕ್ರೀಸಿಂಗ್ ದರ್ ಕಂಟೆಂಟ್. ಸೊ ಕಂಟೆಂಟನ್ನು ಇನ್ಕ್ರೀಸಿಂಗ್ ಮಾಡ್ಕೊಳ್ಳೋದ್ರಿಂದ 2 ಕಂಟೆಂಟಲ್ಲಿ ಇರುವಂಥ DNA ಕನ್ವರ್ಟೆಡ್ ಇಂಟು 4 ಕಂಟೆಂಟಿಗೆ ಇನ್ಕ್ರೀಸಿಂಗ್ ಆಗಿರುತ್ತೆ. ಡ್ಯೂರಿಂಗ್ ದ S ಫೇಸ್.
ಸೊ G2 ಫೇಸಸ್ನಲ್ಲಿ ಏನು ಹೇಳ್ರಿ, ಸೆಲ್ ಸೈಕಲ್ ಮೇಂಟೈನಿಂಗ್ ದ ಸೇಮ್ ಕಂಟೆಂಟ್. ಸೊ 4C ಕಂಟೆಂಟ್ ಆಫ್ DNA ಮೇಂಟೈನ್ ಮಾಡ್ತಾ ಹೋಗಿರತ್ತೆ. ಬಿಕಾಸ್ ಆಫ್ G2 ಫೇಸಸ್ನಲ್ಲಿ ಏನು ಹೇಳ್ರಿ, ಇಟ್ ಸಿಂಥೆಸಿಸ್ ಪ್ರೋಟೀನ್. ಸೊ ಪ್ರೋಟೀನ್ಸನ್ನು ಕಾಮನ್ ಆಗಿ ಸಿಂಥೆಸಿಸ್ ಮಾಡುತ್ತೆ, ಮೇನ್ಲಿ ಟ್ಯೂಬ್ಯುಲಿನ್ ಪ್ರೋಟೀನ್. ಸೊ ಟ್ಯೂಬ್ಯುಲಿನ್ ಪ್ರೋಟೀನ್ಸ್ ಮಾತ್ರ ಸಿಂಥೆಸಿಸ್ ಆಗುತ್ತೆ G2 ಫೇಸಸ್ಸಲ್ಲಿ. ಸೊ ಅದರಿಂದ DNA ಕಂಟೆಂಟಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗಿಲ್ಲ. ಅದರಿಂದ ಏನು ಹೇಳ್ರಿ 4Cನೇ ಮೇಂಟೈನ್ ಮಾಡಿರತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಎಮ್ ಪೇಸ್. ಸೊ ಎಮ್ ಪೇಸ್ ಅಗೇನ್ ಡಿವೈಡೆಡ್ ಇಂಟು ಏನು ಹೇಳ್ರಿ 2. ಫಸ್ಟ್ ಬರುವಂಥದ್ದು ಏನು ಹೇಳ್ರಿ ಕ್ಯಾರಿಯೋಕೈನೆಸಿಸ್. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸೈಟೋಕೈನೆಸಿಸ್. ಸೊ ಇನಿಷಿಯಲಿ ಕ್ಯಾರಿಯೋಕೈನೆಸಿಸ್ನಲ್ಲಿ ಏನು ಹೇಳ್ರಿ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ. ದಟ್ ಇಸ್ ಪ್ರೋಪೇಸ್, ಮೆಟಾಪೇಸ್, ಎನಾಪೇಸ್ ಮತ್ತು ಟೀಲೋಪೇಸ್ ಬರುತ್ತೆ. ಸೊ ಈ 4 ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ DNA ಕಂಟೆಂಟು ಸೊ ಇನಿಷಿಯಲಿ 4Cಯಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಸೈಟೋಕೈನೆಸಿಸ್, ಸೊ ಸೈಟೋಕೈನೆಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ 4C ಕನ್ವರ್ಟೆಡ್ ಇಂಟು 2C. ಸೊ ಇನಿಷಿಯಲಿ ಏನೇನು ಹೇಳ್ರಿ 2 ಸಪ್ರೇಟ್ ಸೆಲ್ ಆಗಿ ಫಾರ್ಮೇಷನ್ ಆಗಿರೋದ್ರಿಂದ DNA ಕಂಟೆಂಟು ಏನು ಹೇಳ್ರಿ ಡಿವೈಡ್ ಆಗಿರುತ್ತೆ. ಸೊ 4C ಡಿವೈಡ್ ಆಗಿ 2C ಮತ್ತು 2C. ಸೊ ಸೆಲ್ 1 ಸೆಲ್ 2 ಆಗಿ ಕಾಮನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆದ್ದರಿಂದ ಏನು ಹೇಳ್ರಿ 4Cಯಲ್ಲಿ ಪ್ರೆಸೆನ್ಸ್ ಇರುವಂಥ DNA ಯಾವಾಗಿರುತ್ತೆ ಹೇಳ್ರಿ, ಒಂದು ಎಸ್ ಫೇಸಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಇನ್ನೊಂದು G2 ಫೇಸಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, G0 ಮತ್ತು G1 ಫೇಸಲ್ಲಿ ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ G0 ಸ್ಟೇಜ್ ನಥಿಂಗ್ ಬಟ್ ಏನು ಹೇಳಿ ರೆಸ್ಟಿಂಗ್ ಸ್ಟೇಜ್. ಸೊ ರೆಸ್ಟಿಂಗ್ ಸ್ಟೇಜ್ ಅಥವಾ ಕ್ವಿಸೆಂಟ್ ಸ್ಟೇಜಸ್ಸನ್ನು ಕಾಮನ್ ಆಗಿ G0 ಹೇಳಿ ಕರಿತೀವಿ. ಸೊ ಸೆಲ್ಸ್ ಏನಾಗಿರುತ್ತೆ ಅಂದರೆ ಮೆಟಬಾಲಿಕಲಿ ಆಕ್ಟಿವ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಸೆಲ್ ಸೈಕಲ್ಸ್ ಏನಾಗಿರುತ್ತೆ ಅಂದರೆ ಇಲ್ಲಿ ಸ್ಟಾಪ್ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ DNA ಕಂಟೆಂಟ್ ಏನೇ ಹೇಳ್ರಿ ಆಲ್ವೇಸ್ 2Cಲೇ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು G1. ಸೊ G1ನಲ್ಲಿ ಏನು ಹೇಳಿದ್ದಾನೆ ಹೇಳ್ರಿ 2C ಇರುತ್ತೆ. ದಟ್ಸ್ ವೈ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ G1 ಮತ್ತು S. G1ನಲ್ಲಿ 2C ಇರುತ್ತೆ. ಸೊ ಅದರಿಂದ ರಾಂಗ್. S ಅಲ್ಲಿ 4C ಇರುತ್ತೆ, ಬಟ್ ಅದ್ರ ಜೊತೆಗೆ G1 ಕೊಟ್ಟಿರೋದ್ರಿಂದ ಆಪ್ಷನ್ ಬಿನು ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಓನ್ಲಿ G2 ಹೇಳಿ ಕೊಟ್ಟಿದ್ದಾನೆ. ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಓನ್ಲಿ G2 ಸ್ಟೇಜಸ್ಸಲ್ಲಿ ಮಾತ್ರ ಏನು ಹೇಳ್ರಿ 4C ಕಂಟೆಂಟಲ್ಲಿ ಕಾಮನ್ ಆಗಿ ಸೆಲ್ಸಲ್ಲಿ DNA ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ವೈ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ G2 ಮತ್ತು ಎಮ್ ಕೊಟ್ಟಿದ್ದಾನೆ. G2ನಲ್ಲಿ ಹೌದು, ಬಟ್ ಎಮ್ನಲ್ಲಿ ಏನು ಹೇಳ್ರಿ ಅಪ್ ಟು ಕ್ಯಾರಿಯೋಕೈನೆಸಿಸ್ನಲ್ಲಿ ಅವರಿಗೂ ಮಾತ್ರ ಏನು ಹೇಳ್ರಿ DNA ಕಂಟೆಂಟು 4Cನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ಸೈಟೋಕೈನೆಸಿಸ್ನಲ್ಲಿ ಏನಾಗಿರುತ್ತೆ ಹೇಳ್ರಿ 4C ಕನ್ವರ್ಟೆಡ್ ಇಂಟು 2C ಪ್ಲಸ್ 2C ಆಗಿ, ಅಥವಾ ಈಚ್ ಸೆಲ್ ಕಂಟೈನಿಂಗ್ ಏನು ಹೇಳ್ರಿ 2C ಅಮೌಂಟಲ್ಲಿ DNA ಕಂಟೆಂಟು ಡಿವೈಡ್ ಆಗುತ್ತೆ. ಸೊ ದಟ್ಸ್ ವೈ ಎಮ್ ಸ್ಟೇಜಸ್ನಲ್ಲಿ ಯಾವುದೇ ಕಾರಣಕ್ಕೆ ಏನು ಹೇಳ್ರಿ 4C ಕಂಟೆಂಟ್ ಎಂಟೈರ್ ಎಮ್ ಸ್ಟೇಜಸ್ನಲ್ಲಿ 4C ಕಂಟೆಂಟಲ್ಲಿ ಇರಲ್ಲ. ದಟ್ಸ್ ವೈ ಆಪ್ಷನ್ ಡಿನು ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೊ 16 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಎಸ್ ಫೇಸ್ ಆಫ್ ಸೆಲ್ ಸೈಕಲ್. ಸೊ ಇನಿಷಿಯಲಿ ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಸೆಲ್ ಸೈಕಲ್ಸ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2014 ಕೇಳಿರುವಂಥ ಕ್ವಶನ್. ಸೊ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸಸ್ನಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ DNA ರೆಪ್ಲಿಕೇಶನ್ ಆಗುತ್ತೆ. DNA ರೆಪ್ಲಿಕೇಶನ್, ದಟ್ ಈಸ್ DNA ಕಂಟೆಂಟ್ ಇನ್ಕ್ರೀಸಸ್ ಫ್ರಮ್ 2C ಟು 2 ಏನು ಹೇಳ್ರಿ 4Cಗೆ DNA ಕಂಟೆಂಟ್ ಇನ್ಕ್ರೀಸಿಂಗ್ ಆಗಿರುತ್ತೆ. ನೋ ಚೇಂಜಸ್ ಇನ್ ಕ್ರೋಮೋಸೋಮ್ ನಂಬರ್. ಸೊ ಕ್ರೋಮೋಸೋಮ್ ನಂಬರಲ್ಲಿ ಏನು ಹೇಳ್ರಿ ಯಾವುದೇ ರೀತಿ ಚೇಂಜಸ್ ಆಗಿರಲ್ಲ. ಓನ್ಲಿ DNA ಕಂಟೆಂಟಲ್ಲಿ ಮಾತ್ರ ಏನು ಹೇಳ್ರಿ ಚೇಂಜಸ್ ಆಗಿರುತ್ತೆ. ಸೊ ಸೆಲ್ಸ್ ಮೇಂಟೈನಿಂಗ್ ಹೇಳ್ರಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಇನಿಷಿಯಲಿ ಕ್ರೋಮೋಸೋಮ್ಸ್ ಹೇಗಿರುತ್ತೆ ಈ ರೀತಿ ಪ್ರೆಸೆನ್ಸ್ ಇರುತ್ತೆ. ಸೆಂಟ್ರಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇರುತ್ತೆ. ಐದರ್ ಸೈಡ್ಸ್ನಲ್ಲಿ ಏನಾಗಿರೋ ಹೇಳ್ರಿ 2 ಕ್ರೊಮ್ಯಾಟಿಡ್ಸ್ ಕಾಮನ್ ಆಗಿ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಇನಿಷಿಯಲಿ 2 ಸಿಸ್ಟರ್ ಕ್ರೊಮ್ಯಾಟಿಡ್. ಸೊ 2 ಸಿಸ್ಟರ್ ಕ್ರೊಮ್ಯಾಟಿಡ್ ಸೆಂಟ್ರೋಮಿಯರ್ಗೆ ಅಟ್ಯಾಚ್ ಆಗಿರೋದ್ರಿಂದ ಕಾಮನ್ ಆಗಿ ಏನು ಮಾಡಿರ್ತೀವಿ ಅಂದರೆ ಹೋಲನ್ನು ಸಿಂಗಲ್ ಕ್ರೋಮೋಸೋಮ್ ಮೇಲೆ ಕಾಮನ್ ಆಗಿ ಕನ್ಸಿಡರ್ ಮಾಡಿರ್ತೀವಿ. ಇಫ್ ಏನು ಹೇಳ್ರಿ ಸೆಂಟ್ರೋಮಿಯರಿಂದ ಕ್ರೊಮ್ಯಾಟಿಡ್ ಸಪ್ರೇಟ್ ಆಗಿದ್ದರೆ ಸೊ ಆವಾಗ ಏನು ಮಾಡಿರ್ತೀವಿ ಅಂದರೆ ಇದನ್ನೇ ಒಂದು ಕ್ರೋಮೋಸೋಮು, ಇದನ್ನು ಇನ್ನೊಂದು ಕ್ರೋಮೋಸೋಮ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ತಿದ್ವಿ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸಸ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಸೆಂಟ್ರೋಮಿಯರ್ಗೆ ಏನಾಗಿರುತ್ತೆ ಹೇಳ್ರಿ 2 ಸಿಸ್ಟರ್ ಕ್ರೊಮ್ಯಾಟಿಡ್ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಹೋಲ್ ಕನ್ಸಿಡರ್ ಆಸ್ ಏನು ಹೇಳ್ರಿ ಸಿಂಗಲ್ ಕ್ರೋಮೋಸೋಮ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡಿರ್ತೀವಿ. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅಮೌಂಟ್ ಆಫ್ DNA ಡಬಲ್ ಇನ್ ದಿ ಸೆಲ್. ಸೊ ಇನಿಷಿಯಲಿ DNA ಅಮೌಂಟ್ ಏನಾಗಿರುತ್ತೆ ಹೇಳ್ರಿ ಡಬಲ್ ಆಗುತ್ತೆ ಈಚ್ ಸೆಲ್ಲಲ್ಲಿ ಹೇಳಿದ್ದಾನೆ. ದಟ್ ಇಸ್ ಟ್ರೂ. ಸೊ ಇದೇ ಕರೆಕ್ಟ್ ಆನ್ಸರ್. ಸೊ 16ಗೆ ಕರೆಕ್ಟ್ ಆನ್ಸರ್ ಏನು ಹೇಳ್ರಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಅಮೌಂಟ್ ಆಫ್ DNA ರಿಮೇನ್ ಸೇಮ್ ಇನ್ ಈಚ್ ಸೆಲ್. ಸೊ ಇನಿಷಿಯಲಿ ಅಮೌಂಟ್ ಆಫ್ DNA ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ ಅಂತ ಹೇಳಿದ್ದಾನೆ. ದ್ಯಾಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ 2C ಇಂದ ಕಂಟೆಂಟು
ಅಥವಾ ಅಮೌಂಟ್ ಏನಾಗಿಡ್ರಿ 4Cಗೆ ಕನ್ವರ್ಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ರಾಂಗ್. ಆಪ್ಷನ್ ಸಿ ಏನು ಹೇಳಿದೆ ಅಂದರೆ ಕ್ರೋಮೋಸೋಮ್ ನಂಬರ್ ಈಸ್ ಇನ್ಕ್ರೀಸಿಂಗ್. ಸೊ ಇನಿಷಿಯಲಿ ಕ್ರೋಮೋಸೋಮ್ ನಂಬರ್ ಇನ್ಕ್ರೀಸಿಂಗ್ ಆಗತ್ತೆ ಹೇಳಿದ್ದಾನೆ, ದಟ್ಸ್ ರಾಂಗ್. ಸೊ ಇನಿಷಿಯಲಿ ನೋ ಚೇಂಜಸ್ ಇನ್ ದಿ ಕ್ರೋಮೋಸೋಮ್, ದಟ್ಸ್ ವೈ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಅಮೌಂಟ್ ಆಫ್ DNA ಇಸ್ ರಿಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಸೆಲ್. ಸೊ ಇನಿಷಿಯಲಿ ಅಮೌಂಟ್ ಆಫ್ DNA ಏನು ಹೇಳ್ರಿ ರಿಡಕ್ಷನ್ ಆಗತ್ತೆ ಅಂತ ಹೇಳಿದ್ದಾನೆ. ಸೊ ಯಾವುದೇ ಕಾರಣಕ್ಕೂ ಕ್ರೋಮೋಸೋಮ್ ನಂಬರಲ್ಲಿ ವೇರಿಯೇಷನ್ಸ್ ಆಗದೆ ಇರೋದ್ರಿಂದ ಆಪ್ಷನ್ ಡಿನು ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಸೊ 17 ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ಗಿವನ್ ಬಿಲೋ ಇಸ್ ಎ ಸ್ಕಿಮ್ಯಾಟಿಕ್ ಬ್ರೇಕಪ್ ಆಫ್ phases or stages of cell cycle. Which one of the following is the correct indication of the stages or phases in the cell cycle? ಸೊ ಇಲ್ಲೇನು ಹೇಳಿ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ ಆಫ್ ಎ ಸೆಲ್ ಸೈಕಲನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ವೇರಿಯಸ್ ರೆಪ್ರೆಸೆಂಟೇಷನ್ಸನ್ನು ಮಾಡ್ತಾ ಹೋಗಿದ್ದಾರೆ. ದಟ್ ಈಸ್ ABC ಹೇಳಿ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಆ ರೆಪ್ರೆಸೆಂಟೇಷನು ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಗೆ ಪ್ರಾಪರಾಗಿ ಮ್ಯಾಚ್ ಆಗಿದೆ ಹೇಳಿ ಚೆಕ್ ಮಾಡಬೇಕು. ಸೊ ಅದನ್ನು ನಾವು ಏನು ಹೇಳ್ರಿ ಆಪ್ಷನಲ್ಲಿ ಟಿಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಲಿಕ್ಕೆ ಹೋದಾಗ ಇದೊಂದು ಸೆಲ್ ಸೈಕಲ್. ಸೊ ಸೆಲ್ ಸೈಕಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ. ಫಸ್ಟ್ ಬರುವಂಥದ್ದು G1 ಫೇಸು, ನೆಕ್ಸ್ಟ್ ಬರುವಂಥದ್ದು S ಫೇಸ್, ನೆಕ್ಸ್ಟ್ ಬರುವಂಥದ್ದು G2, ನೆಕ್ಸ್ಟ್ ಬರುವಂಥದ್ದು ಕ್ಯಾರಿಯೋಕೈನೆಸಿಸ್, ನೆಕ್ಸ್ಟ್ ಬರುವಂಥದ್ದು ಸೈಟೋಕೈನೆಸಿಸ್. ಇದಿಷ್ಟು ಬರುವಂಥದ್ದು ಕಾಮನ್ ಆಗಿ ಡಿಫ್ರೆಂಟ್ ಸ್ಟೇಜಸ್. ಸೊ ಫಸ್ಟ್ ಬರುವಂಥದ್ದು G1 ಫೇಸ್. ಸೊ G1 ಫೇಸ್ ಬರುವಂಥದ್ದು ಏನು ಹೇಳ್ರಿ ಲಾಂಗೆಸ್ಟ್ ಫೇಸಸ್ ಆಫ್ ಎ ಸೆಲ್ ಸೈಕಲ್. ಸೊ ಸೆಲ್ ಸೈಕಲ್ನ ಲಾಂಗೆಸ್ಟ್ ಫೇಸ್ ಯಾವ್ದು ಬರುತ್ತೆ ಅಂದರೆ G1 ಬರುತ್ತೆ. ಸೊ ಇದು ಒಂದು ಏನು ಹೇಳ್ರಿ ಲಾಂಗೆಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಲಾಂಗೆಸ್ಟ್ ಡಿಸ್ಟೆನ್ಸ್ ಏನಾಗಿದೆ ಅಂದರೆ ಈ ಫೇಸ್ ರೀಸನ್ಸು ಕವರ್ ಆಗಿದೆ. ದಟ್ಸ್ ವೈ ಇದನ್ನು ನಾವೇನು ಕರಿಬೋದು ಅಂದರೆ G1 ಸ್ಟೇಜಸ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಡಿ ಬರುವಂಥದ್ದು ಏನು ಹೇಳ್ರಿ ಇನ್ ಬಿಟ್ವೀನ್ ದಿ ಅದ್ರ ಮಧ್ಯೆ ಎರಡು ಡಿವಿಷನ್ಸ್ ಮಧ್ಯೆ ಇದು ಕಾಮನ್ ಆಗಿ ಪ್ರೆಸೆನ್ಸ್ ಇದೆ. ಸೊ ಈ ಡಿ ಅನ್ನು ಕಾಮನ್ ಆಗಿ ನಾವೇನು ಮಾಡ್ಬೋದು ಅಂದರೆ ಎಸ್ ಸ್ಟೇಜ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ಎಸ್ ಸ್ಟೇಜ್ ಆರ್ ಎಸ್ ಫೇಸ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರುವಂಥದ್ದು ಇದನ್ನು ಕಾಮನ್ ಆಗಿ ಏನು ಕನ್ಸಿಡರ್ ಮಾಡೋದು ಈ ರೀಸನ್ಸನ್ನು G2 ಫೇಸ್ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟು ಸೆಲ್ಸು G1 ಫೇಸ್ ಇತ್ತು ನೋಡಿ, ಏನು ಮಾಡಿದೆ ಅಂದರೆ ಏರೋ ಲೈನ್ ಕೊಟ್ಟಿದ್ದಾರೆ. G1 ಫೇಸ್ ಆಯಿತು, G1 ಫೇಸ್ ಕಂಪ್ಲೀಟ್ ಆದ ನಂತರ ಎಸ್ ಫೇಸಿಗೆ ಬಂತು, ಎಸ್ ಫೇಸ್ ಆದ ನಂತರ G2 ಫೇಸಿಗೆ ಬಂತು. ಸೊ G2 ಆದ ನಂತರ ಏನು ಬರುತ್ತೆ ಹೇಳ್ರಿ ನಮ್ಮದು ಮೈಟಾಸಿಸ್ ಸ್ಟಾರ್ಟ್ ಆಯಿತು. ಸೊ ಇನಿಷಿಯಲಿ ಮೈಟಾಸಿಸ್ ಅಗೇನ್ ಡಿವೈಡ್ ಇಂಟು ಏನು ಹೇಳ್ರಿ ಕ್ಯಾರಿಯೋಕೈನೆಸಿಸ್ ಮತ್ತು ಸೈಟೋಕೈನೆಸಿಸ್ ಹೇಳಿ ಡಿವೈಡ್ ಮಾಡ್ಬೋದು. ಸೊ ಇದು ಬಂದು ಎ. ಸೊ ಈ ರೀಸನ್ಸನ್ನು ಅಥವಾ ಎಂಟೈರ್ ಈ ಪೋರ್ಷನ್ಸನ್ನು ಕಾಮನ್ ಆಗಿ ನಾವೇನು ಕರಿಬೋದು ಅಂದರೆ ಕ್ಯಾರಿಯೋಕೈನೆಸಿಸ್ ಹೇಳಿ ಕರಿಬೋದು. ಸೊ ಈ ಪೋರ್ಷನನ್ನು ಕಾಮನ್ ಆಗಿ ಏನು ಹೇಳ್ರಿ ಕೈನೆಸಿಸ್ ಹೇಳಿ ಕಾಮನ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ಬೋದು. ಸೊ ಕ್ಯಾರಿಯೋಕೈನೆಸಿಸ್ ಅಗೇನ್ ಡಿವೈಡ್ ಇಂಟು 4 ಡಿಫ್ರೆಂಟ್ ಸ್ಟೇಜಸ್: ಪ್ರೋಪೇಸ್, ಮೆಟಾಪೇಸ್, ಅನಾಪೇಸ್ ಮತ್ತು ಅನಾಪೇಸ್ ಆ್ಯಂಡ್ ಟೀಲೋಪೇಸ್. ಸೊ ಈ 3 ಫೇಜಸ್ ಬರುತ್ತೆ. ದಟ್ ಈಸ್ ಪ್ರೋಪೇಸ್, ಮೆಟಾಪೇಸ್, ಅನಾಪೇಸ್ ಆ್ಯಂಡ್ ಟೀಲೋಪೇಸ್ ಹೇಳಿ ರೆಪ್ರೆಸೆಂಟೇಷನ್ ಮಾಡೋದು. ಸೊ ಇದು ಬಂದು ಸಿ ಬಂದು ಏನು ಹೇಳ್ರಿ ನಮ್ಮದು ಕ್ಯಾರಿಯೋಕೈನೆಸಿಸ್. ಸೊ ಇಲ್ಲಿಗೆ ಸೆಲ್ ಸೈಕಲ್ ಪೂರ್ತಿ ಕಂಪ್ಲೀಟ್ ಆಯಿತು. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸಿ ಅನ್ನು ಏನು ಹೇಳಿದ್ದಾನೆ ಹೇಳ್ರಿ ಕ್ಯಾರಿಯೋಕೈನೆಸಿಸ್. ಸೊ ಈ ಸಿ ಅನ್ನು ಏನು ಹೇಳಿದಾನೆ ಅಂತ ಕ್ಯಾರಿಯೋಕೈನೆಸಿಸ್ ಹೇಳಿದ್ದಾನೆ, ದ್ಯಾಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಸಿ ಬಂದೇನು ಹೇಳ್ರಿ ಸೈಟೋಕೈನೆಸಿಸನ್ನು ರೆಪ್ರೆಸೆಂಟೇಷನ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಡಿ ಅನ್ನು ಏನು ಹೇಳಿದ್ದಾನೆ ಹೇಳ್ರಿ ಸಿಂಥೆಟಿಕ್ ಫೇಸ್ ಹೇಳಿದ್ದಾನೆ. ಡಿ ಅನ್ನು ಎಸ್ ಫೇಸ್ ಆರ್ ಸಿಂಥೆಸಿಸ್ ಫೇಸ್ ಹೇಳಿದ್ದಾನೆ, ದ್ಯಾಟ್ಸ್ ಕರೆಕ್ಟ್. ಸೊ ಇನಿಷಿಯಲಿ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳಿದ್ದಾನೆ ಹೇಳ್ರಿ ಸೈಟೋಕೈನೆಸಿಸ್. ಸೊ ಎನ್ನು ಸೈಟೋಕೈನೆಸಿಸ್ ಹೇಳಿದ್ದಾನೆ, ದ್ಯಾಟ್ಸ್ ರಾಂಗ್. ಸೊ ಇನಿಷಿಯಲಿ ಎ ನಾಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಸೈಟೋಕೈನೆಸಿಸ್, ಇಟ್ಸ್ ಕಮಿಂಗ್ ಅಂಡರ್ ಕ್ಯಾರಿಯೋಕೈನೆಸಿಸ್. ಸೊ ಅದರಿಂದ ಆಪ್ಷನ್ ಸಿನು ರಾಂಗ್. ಆಪ್ಷನ್ ಬಿ ಏನು ಹೇಳಿ ಡಿ ಅಲ್ಲಿ ಏನು ಹೇಳಿದ್ದಾನೆ ಅಂದರೆ ಬಿ ರೆಪ್ರೆಸೆಂಟ್ ಏನು ಹೇಳ್ರಿ ಮೆಟಾಪೇಸ್ ಅಂತ ಹೇಳಿದ್ದಾನೆ. ಬಟ್ ಬಿ ರೆಪ್ರೆಸೆಂಟ್ಸ್ ಏನು ಹೇಳ್ರಿ ಅನಾಪೇಸನ್ನು ರೆಪ್ರೆಸೆಂಟೇಷನ್ ಮಾಡುತ್ತೆ, ದಟ್ಸ್ ವೈ ಡಿನು ರಾಂಗು. ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಬಿಕಾಸ್ ಆಫ್ ಡಿ ಅನ್ನು ರೆಪ್ರೆಸೆಂಟ್ ಮಾಡತ್ತೆ ಹೇಳ್ರಿ ಸಿಂಥೆಟಿಕ್ ಫೇಸ್ ಆರ್ ಎಸ್ ಫೇಸನ್ನು ಕಾಮನ್ ಆಗಿ ಡಿ ರೆಪ್ರೆಸೆಂಟ್ ಮಾಡತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ 18th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಟ್ ವಾಟ್ ಸ್ಟೇಜ್ ಆಫ್ ಸೆಲ್ ಸೈಕಲ್ ಆರ್ ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಸಿಂಥೆಸೈಡ್ ಇನ್ ಯುಕ್ಯಾರಿಯೋಟಿಕ್ ಸೆಲ್. ಸೊ ಕಾಮನ್ ಆಗಿ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಹಿಸ್ಟೋನ್ ಪ್ರೋಟೀನ್ಸು ಯಾವ ಸ್ಟೇಜಸ್ಸಲ್ಲಿ ಸಿಂಥೆಸಿಸ್ ಆಗತ್ತೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2005 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಇಲ್ಲಿ ಹಿಸ್ಟೋನ್ ಪ್ರೋಟೀನ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಹಿಸ್ಟೋನ್ ಪ್ರೋಟೀನ್ ಇಸ್ ಏನು ಹೇಳ್ರಿ ಎಸೆನ್ಷಿಯಲ್ ಫಾರ್ ದಿ ಪ್ಯಾಕಿಂಗ್ ಆಫ್ ನ್ಯೂಲಿ ಸಿಂಥೆಸೈಡ್ DNA. ಸೊ ಇನಿಷಿಯಲಿ ನ್ಯೂಲಿ ಸಿಂಥೆಸಿಸ್ ಆಗಿರುವಂಥ DNA ಏನಾಗಿರುತ್ತೆ ಅಂದರೆ ಥಿನ್
ಥ್ರೆಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಥ್ರೆಡ್ ಫಾರ್ಮಲ್ಲಿ ಇರುವಂಥ DNA ಪ್ರಾಪರ್ ಆಗಿ ಪ್ಯಾಕೇಜಸ್ ಆಗಬೇಕು ಅಂದರೆ ಒಂದು ಏನೇಳ್ರಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಪ್ರೋಟೀನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹಿಸ್ಟೋನ್ ಪ್ರೋಟೀನ್ಸ್ ಹೇಳಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಹಿಸ್ಟೋನ್ ಪ್ರೋಟೀನ್ಸ್ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ಆಕ್ಟೋಮರ್. ಸೊ ಇನಿಷಿಯಲಿ ಆಕ್ಟೋಮರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ಥಿನ್ ಥ್ರೆಡ್ ಲೈಕ್ DNA ಕಾಮನ್ ಆಗಿ ಏನು ಹೇಳ್ರಿ 8 ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಅಟ್ಯಾಚ್ಮೆಂಟ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ನ್ಯೂಕ್ಲಿಯೋಸೋಮ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗಿರುತ್ತೆ. ಸೊ ಇನಿಷಿಯಲ್ ಇಲ್ಲೇ ಏನಾಗಿರುವಂಥದ್ದು ಏನು ಹೇಳ್ರಿ ಥಿನ್ ಥ್ರೆಡ್ ಲೈಕ್ ಇರುವಂಥ DNA ಕನ್ವರ್ಟೆಡ್ ಇಂಟು ಕಂಡೆನ್ಸ್ಡ್ ಕ್ರೋಮೋಸೋಮ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಯಾವಾಗ ಹೇಳ್ರಿ ಆಫ್ಟರ್ ದಿ ಅಟ್ಯಾಚ್ಮೆಂಟ್ ಆಫ್ ಹಿಸ್ಟೋನ್ ಪ್ರೋಟೀನ್. ಸೊ ಇನಿಷಿಯಲಿ ಹಿಸ್ಟೋನ್ ಪ್ರೋಟೀನ್ ಸಿಂಪಲ್ ಆಗಿ ಏನು ಹೇಳ್ಬೋದು ಹೇಳ್ರಿ ಪ್ಯಾಕೇಜಿಂಗ್ ಮಟೀರಿಯಲ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ಬೋದು. ಸೊ ಇನಿಷಿಯಲಿ DNA ಸಿಂಥೆಸಿಸ್ ಯಾವಾಗ ಆಗತ್ತೆ ಹೇಳ್ರಿ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್. ಸೊ ಅಥವಾ ಸಿಂಥೆಟಿಕ್ ಫೇಸಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ DNA ಸಿಂಥೆಸಿಸ್ ಆಗಿರುತ್ತೆ. ಸಿಂಥೆಸಿಸ್ ಆಗಿರುವಂಥ DNAಗೆ ಕಾಮನ್ ಆಗಿ ಏನು ಹೇಳ್ರಿ ಹಿಸ್ಟೋನ್ ಪ್ರೋಟೀನ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಹಿಸ್ಟೋನ್ ಪ್ರೋಟೀನ್ ಅಟ್ಯಾಚ್ಮೆಂಟ್ ಆಗಿ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಥಿಕ್ ಕಂಡೆನ್ಸ್ಡ್ DNA ಆಗಿ ಕಾಮನ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಈಗ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಡ್ಯೂರಿಂಗ್ G2 ಫೇಸ್ ಆಫ್ ಪ್ರೋಪೇಸ್. ಸೊ ಇನಿಷಿಯಲಿ G2 ಫೇಸಸ್ಸಲ್ಲಿ ಕಾಮನ್ ಆಗಿ ಹಿಸ್ಟೋನ್ ಪ್ರೋಟೀನ್ ಸಿಂಥೆಸಿಸ್ ಆಗತ್ತೆ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಬಿಕಾಸ್ ಆಫ್ ಏನು ಹೇಳ್ರಿ ಹಿಸ್ಟೋನ್ ಪ್ರೋಟೀನ್ಸ್ ಆಲ್ವೇಸ್ ಸಿಂಥೆಸೈಸ್ಡ್ ಇನ್ ಡ್ಯೂರಿಂಗ್ ಎಸ್ ಫೇಸ್. ಸೊ ಎಸ್ ಫೇಸಸ್ಸಲ್ಲಿ ಸಿಂಥೆಸಿಸ್ ಆಗಿರುತ್ತೆ. ಬಟ್ G2 ಫೇಸಸ್ನಲ್ಲಿ ಏನು ಹೇಳ್ರಿ ಕಾಮನ್ ಆಗಿ ಟ್ಯೂಬ್ಯುಲಿನ್ ಪ್ರೋಟೀನ್. ಸೊ ಕಾಮನ್ ಆಗಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ಗೆ ರಿಕ್ವೈರ್ಮೆಂಟ್ ಆಗಿರುವಂಥ ಟ್ಯೂಬ್ಯುಲಿನ್ ಪ್ರೋಟೀನ್ ಸಿಂಥೆಸಿಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ. ಆಪ್ಷನ್ ಬಿ ಏನು ಕೊಟ್ಟಿದ್ದೆ ಡ್ಯೂರಿಂಗ್ ಎಸ್ ಫೇಸ್ ಹೇಳಿದ್ದಾನೆ. ದಟ್ ಈಸ್ ಕರೆಕ್ಟ್. ಸೊ ಇನಿಷಿಯಲಿ ಎಸ್ ಫೇಸಸ್ನಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ನಮ್ಮದು ಹಿಸ್ಟೋನ್ ಪ್ರೋಟೀನ್ ಸಿಂಥೆಸಿಸ್ ಆಗಿರುತ್ತೆ. ಬಿಕಾಸ್ ಆಫ್ ಎಸ್ ಫೇಸಸ್ಸಲ್ಲಿ ಏನು ಹೇಳ್ರಿ DNA ಸಿಂಥೆಸಿಸ್ ಆಗತ್ತೆ ಅಥವಾ DNA ರೆಪ್ಲಿಕೇಟ್ ಆಗಿರುತ್ತೆ. ಆ ರೆಪ್ಲಿಕೇಟ್ ಆಗಿರುವಂಥ DNA ಏನಾಗಿರುತ್ತೆ ಅಂದರೆ ಥಿನ್ ಥ್ರೆಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಥ್ರೆಡ್ ಫಾರ್ಮಲ್ಲಿ DNA ಪ್ರೆಸೆನ್ಸ್ ಇರುವಂಥ DNA ಹೇಳ್ರಿ ಕಂಡೆನ್ಸ್ ಆಗಿ ಕಾಮನ್ ಆಗಿ ಕ್ರೋಮೋಸೋಮ್ಸ್ ಆಗಿ ಕನ್ವರ್ಷನ್ ಆಗಬೇಕು ಅಂದರೆ ಸೊ ಇನಿಷಿಯಲಿ ಏನು ಹೇಳ್ರಿ ಆ ಪ್ಯಾಕಿಂಗ್ ಮಟೀರಿಯಲ್ ದಟ್ ಈಸ್ ಹಿಸ್ಟೋನ್ ಪ್ರೋಟೀನ್ ಅಟ್ಯಾಚ್ಮೆಂಟ್ ಆಗಬೇಕಾಗಿರುತ್ತೆ. ಸೊ ಆದ್ದರಿಂದ ಕಾಮನ್ ಆಗಿ ಏನು ಹೇಳ್ರಿ ಎಸ್ ಫೇಸಸ್ಸಲ್ಲೇ ಹಿಸ್ಟೋನ್ ಪ್ರೋಟೀನು ಸಿಂಥೆಸಿಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಡ್ಯೂರಿಂಗ್ ಎಂಟ್ರಿ ಆಫ್ ಪ್ರೋಪೇಸ್. ಸೊ ಇನಿಷಿಯಲಿ ಪ್ರೋಪೇಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಫಸ್ಟ್ ಸ್ಟೇಜಸ್ ಆಫ್ ಎಮ್ ಪೇಸ್. ಸೊ ಎಮ್ ಪೇಸ್ನ ಫಸ್ಟ್ ಸ್ಟೇಜ್ ಏನು ಬರುತ್ತೆ ಹೇಳ್ರಿ ಪ್ರೋಪೇಸ್ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಪ್ರೋಪೇಸಿಗೆ ಬರಲಿಕ್ಕಿಂತ ಮೊದಲನೇ ಏನಾಗಿರುತ್ತೆ ಹೇಳ್ರಿ ಹಿಸ್ಟೋನ್ ಪ್ರೋಟೀನ್ಸು ಸಿಂಥೆಸಿಸ್ ಆಗಿರುತ್ತೆ. ದಟ್ ಈಸ್ ಎಸ್ ಫೇಸಸ್ಸಲ್ಲಿ ಸಿಂಥೆಸಿಸ್ ಆಗಿರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೋಪೇಸ್. ಸೊ ಪ್ರೋಪೇಸ್ ಟೈಮ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಕ್ರೊಮ್ಯಾಟಿಡ್ ಅಂಡರ್ಗೋ ಏನು ಹೇಳ್ರಿ ಕಂಡೆನ್ಸೇಷನ್. ಸೊ ಕ್ರೊಮ್ಯಾಟಿಡ್ ಕಂಡೆನ್ಸ್ಡ್ ಆಗಿ ಏನಾಗಿರುತ್ತೆ ಹೇಳ್ರಿ ಕ್ರೋಮೋಸೋಮ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ ಕಾಮನ್ ಆಗಿ ಸ್ಟಾರ್ಟ್ ಆಗಿರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಪ್ರೋಪೇಸ್ನಲ್ಲಿ. ನೆಕ್ಸ್ಟ್ ಬರುವಂಥದ್ದು ನ್ಯೂಕ್ಲಿಯರ್ ಮೆಂಬ್ರೇನ್ಸ್ ಏನಾಗಿರುತ್ತೆ ಹೇಳ್ರಿ ಬ್ರೇಕ್ ಡೌನ್. ಸೊ ಇನಿಷಿಯಲಿ ನ್ಯೂಕ್ಲಿಯರ್ ಮೆಂಬ್ರೇನು ಬ್ರೇಕ್ ಡೌನ್ ಆಗುವಂಥದ್ದು ಇದೇ ಪ್ರೋಪೇಸ್ನಲ್ಲೇ ಸ್ಟಾರ್ಟ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿನು ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನಂದರೆ ಡ್ಯೂರಿಂಗ್ ಟೀಲೋಪೇಸ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಟೀಲೋಪೇಸ್ ಆಲ್ಸೋ ಕಮಿಂಗ್ ಅಂಡರ್ ಏನು ಹೇಳ್ರಿ ಎಮ್ ಪೇಸಸ್ನಲ್ಲಿ ಬರುತ್ತೆ. ಇಟ್ಸ್ ಕಮಿಂಗ್ ಅಂಡರ್ ಲಾಸ್ಟ್ ಸ್ಟೇಜಸ್ ಆಫ್ ದಿ ಏನು ಹೇಳ್ರಿ ಎಮ್ ಪೇಸ್ನಲ್ಲಿ ಟೀಲೋಪೇಸ್ ಬರುತ್ತೆ. ಸೊ ಟೀಲೋಪೇಸ್ ಟೈಮಲ್ಲಿ ಏನಾಗಿರುತ್ತೆ ಹೇಳ್ರಿ ಕ್ರೋಮೋಸೋಮ್ ಅಂಡರ್ಗೋ ಡಿಕಂಡೆನ್ಸೇಷನ್. ಕ್ರೋಮೋಸೋಮ್ಸ್ ಏನಾಗಿರುತ್ತೆ ಹೇಳ್ರಿ ಡಿಕಂಡೆನ್ಸ್ಡ್ ಆಗತ್ತೆ. ದಟ್ ಈಸ್ ಕ್ರೋಮೋಸೋಮ್ ಅಗೇನ್ ಕನ್ವರ್ಟೆಡ್ ಬ್ಯಾಕ್ ಟು ಏನು ಹೇಳ್ರಿ ಕ್ರೊಮ್ಯಾಟಿಡ್. ಕಂಡೆನ್ಸ್ಡ್ ಕ್ರೋಮೋಸೋಮ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಥಿನ್ ಥ್ರೆಡ್ ಲೈಕ್ ಕ್ರೊಮ್ಯಾಟಿನ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗುತ್ತೆ. ದಟ್ ಪ್ರೊಸೆಸ್ಗೆ ಕಾಮನ್ ಆಗಿ ಡಿಕಂಡೆನ್ಸೇಷನ್ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು ರೀಅಪಿಯರಿಂಗ್ ಆಫ್ ಏನು ಹೇಳ್ರಿ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನು ರೀಅಪಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಸೆಲ್ಸ್ ಪ್ರಿಪೇರ್ ಫಾರ್ ದಿ ಏನು ಹೇಳ್ರಿ ಸೈಟೋಕೈನೆಸಿಸ್. ಸೊ ಸೆಲ್ ಡಿವಿಷನ್ ಆಗಲಿಕ್ಕೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟನ್ನು ಡ್ಯೂರಿಂಗ್ ದ ಟೈಮ್ ಆಫ್ ಟೀಲೋಪೇಸ್ನಲ್ಲಿ ಫುಲ್ಫಿಲ್ ಆಗಲಿಕ್ಕೆ ಇನಿಷಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿನು ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸೊ 19 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಸೊಮ್ಯಾಟಿಕ್ ಸೆಲ್. ಸೊ ಸೊಮ್ಯಾಟಿಕ್ ಸೆಲ್ಸ್ನ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂತಂದರೆ 2004 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಸೊಮ್ಯಾಟಿಕ್ ಸೆಲ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ವೆಜಿಟೇಟಿವ್ ಸೆಲ್. ಸೊ ವೆಜಿಟೇಟಿವ್ ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಸೊ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಸೊಮ್ಯಾಟಿಕ್ ಸೆಲ್ಸ್ ಅಂಡರ್ಗೋ ಏನು ಹೇಳ್ರಿ ಮೈಟೋಟಿಕ್ ಡಿವಿಷನ್ಸ್ ಕಾಮನ್ ಆಗಿ ಸೊಮ್ಯಾಟಿಕ್ ಸೆಲ್ಸಲ್ಲಿ ಆಗ್ತಾ ಇರುತ್ತೆ. ಸೊ ಇದು ಬೇಸಿಕ್ ಕ್ಯಾರೆಕ್ಟರ್ನಲ್ಲಿ ಹೇಳ್ಬೋದು.
ನೆಕ್ಸ್ಟು ಫಸ್ಟ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಇನ್ G1 phase, DNA content is double the amount of DNA present in original cell. So initially somatic cells ನಲ್ಲಿ ಏನಾಗಿರುತ್ತೆ, ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸಸ್ ನಲ್ಲಿ DNA ಕಂಟೆಂಟು ಡಬಲ್ ಆಗತ್ತೆ ಅಂತ ಹೇಳಿದ್ದಾನೆ. ದಟ್ಸ್ ರಾಂಗ್. ಸೊ ಯಾವುದೇ ಕಾರಣಕ್ಕೂ DNA ಕಂಟೆಂಟ್ ಡಬಲ್ ಆಗಲ್ಲ. ಸೊ ಇನಿಷಿಯಲಿ DNA ಕಂಟೆಂಟ್ ಯಾವಾಗ ಡಬಲ್ ಆಗುತ್ತೆ, ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್. ಸೊ ಎಸ್ ಫೇಸ್ ಟೈಮಲ್ಲಿ DNA ಕಂಟೆಂಟು ಡಬಲ್ ಆಗುತ್ತೆ ಬಿಕಾಸ್ ಆಫ್ DNA ಅಂಡರ್ಗೋ ಏನು ಹೇಳ್ರಿ, ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಎಸ್ ಫೇಸಸ್ಸಲ್ಲಿ ಆಗಿರೋದ್ರಿಂದ DNA ಕಂಟೆಂಟ್ ಡಬಲ್ ಆಗಿರುತ್ತೆ. G1 ಫೇಸಸ್ಸಲ್ಲಿ DNA ಕಂಟೆಂಟ್ ಡಬಲ್ ಆಗಲ್ಲ. ಸೊ ಇದು ಒಂದು ರಾಂಗು. ಅಮೌಂಟ್ ಆಫ್ DNA ಪ್ರೆಸೆಂಟ್ ಇನ್ ಒರಿಜಿನಲ್ ಸೆಲ್. ಸೊ ಒರಿಜಿನಲ್ ಸೆಲ್ಸಲ್ಲಿ ಎಷ್ಟು DNA ಪ್ರೆಸೆನ್ಸ್ ಇದೆಯೋ ಅದರ ಕಂಟೆಂಟು ಡಬಲ್ ಆಗಲ್ಲ. ದಟ್ಸ್ ವೈ ಆಪ್ಷನ್ ಎ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಇನ್ ಎಸ್ ಫೇಸ್. ದಟ್ ಇಸ್ ಟ್ರೂ. ಸೊ ಎಸ್ ಫೇಸಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ DNA ರೆಪ್ಲಿಕೇಶನ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಆ ಶಾರ್ಟರ್ ಇಂಟರ್ಫೇಸ್ ಈಸ್ ಫಾಲೋಡ್ ಬೈ ಲಾಂಗ್ ಮೈಟಾಟಿಕ್ ಫೇಸ್. ಸೊ ಇನಿಷಿಯಲಿ ಸೊಮ್ಯಾಟಿಕ್ ಸೆಲ್ಸ್ನಲ್ಲಿ ಏನು ಹೇಳಿದ್ದಾನಂತ, ಶಾರ್ಟರ್ ಇಂಟರ್ಫೇಸ್ ಇರುತ್ತೆ, ಲಾಂಗ್ ಮೈಟಾಟಿಕ್ ಫೇಸ್ ಇರುತ್ತೆ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಬಿಕಾಸ್ ಆಫ್ ಏನು ಹೇಳ್ರಿ, ಆ ಸೆಲ್ ಸ್ಪೆಂಡ್ 90% ಆಫ್ ಇಟ್ಸ್ ಟೈಮ್ ಇನ್ ಇಂಟರ್ಫೇಸ್. ಸೊ ಇಂಟರ್ಫೇಸ್ ಟೈಮಲ್ಲಿ ಏನು ಮಾಡತ್ತೆ ಹೇಳ್ರಿ, 90% ಆಫ್ ಟೈಮನ್ನು ಇದು ಸ್ಪೆಂಡ್ ಮಾಡತ್ತೆ. ಸೊ ಅದರಿಂದ ವೆರಿ ಲಾಂಗಲ್ಲಿ ಏನಾಗಿರುತ್ತೆ ಅಂದರೆ ಇಂಟರ್ಫೇಸ್ ಪ್ರೆಸೆನ್ಸ್ ಇರುತ್ತೆ. ಇಂಟರ್ಫೇಸ್ ಯಾವಾಗಲೂ ವೆರಿ ಲಾಂಗ್ ಆಗಿರುತ್ತೆ. ದಟ್ ಈಸ್ ಅರೌಂಡ್ 90% ಆಫ್ ಟೈಮನ್ನು ಸ್ಪೆಂಡ್ ಮಾಡಿರುತ್ತೆ. ಓನ್ಲಿ 10% ಮಾತ್ರ ಏನು ಹೇಳ್ರಿ, ಮೈಟಾಸಿಸ್. ಸೊ ಮೈಟಾಸಿಸ್ ಕವರ್ ಆಗಿರುತ್ತೆ. ಸೊ ಅದರಿಂದ ಮೈಟಾಸಿಸ್ ಏನು ಹೇಳ್ರಿ, ವೆರಿ ಶಾರ್ಟ್ ಸ್ಟೇಜಸ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಸಿನು ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನಂದರೆ G2 ಫೇಸ್ ಫಾಲೋಸ್ ಮೈಟಾಟಿಕ್ ಫೇಸ್. ಸೊ ಇನಿಷಿಯಲಿ G2 ಫೇಸ್ ಫಾಲೋ ದಿ ಮೈಟಾಟಿಕ್ ಫೇಸ್ ಹೇಳಿದ್ದಾನೆ. ದಟ್ ಈಸ್ ಏನು ಹೇಳ್ರಿ, G2 ಫೇಸು ಮೈಟಾಟಿಕ್ ಫೇಸ್ಗಿಂತ ಮೈಟಾಟಿಕ್ ಫೇಸ್ ಆದ ನಂತರ ಬರುತ್ತೆ ಅಂತ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಸೊ ಆಲ್ವೇಸ್ ಏನು ಹೇಳ್ರಿ, G2 ಫೇಸ್ ಫಸ್ಟ್ ಬರುತ್ತೆ, ಆಫ್ಟರ್ ದಟ್ ಮೈಟಾಟಿಕ್ ಫೇಸ್ ಬರುತ್ತೆ. ದಟ್ಸ್ ವೈ ಆಪ್ಷನ್ ಡಿನು ರಾಂಗ್. ಸೊ ಅದರಿಂದ ಸೊಮ್ಯಾಟಿಕ್ ಸೆಲ್ಸಲ್ಲಿ ಆಗಿರುವಂಥ ಪ್ರಾಪರ್ ಕ್ಯಾರೆಕ್ಟರ್ ಏನು ಹೇಳ್ರಿ, DNA ರೆಪ್ಲಿಕೇಶನ್ ಯಾವಾಗಲೂ ಏನು ಹೇಳ್ರಿ, ಎಸ್ ಫೇಸಸ್ಸಲ್ಲೇ ಆಗತ್ತೆ. ದಟ್ಸ್ ವೈ ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸೊ 28th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ವಿಚ್ ಸ್ಟೇಜ್ ಆಫ್ ಸೆಲ್ ಸೈಕಲ್ DNA ರೆಪ್ಲಿಕೇಶನ್ ಒಕ್ಕರ್. ಸೊ ಇನಿಷಿಯಲಿ DNA ರೆಪ್ಲಿಕೇಶನ್ ಯಾವ ಸ್ಟೇಜಸಲ್ಲಿ ಆಗತ್ತೆ ಹೇಳಿ ಕೇಳಿದ್ದಾರೆ. ದಟ್ಸ್ ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, DNA ರೆಪ್ಲಿಕೇಶನ್ ಆಗುತ್ತೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. G1 ಫೇಸಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, ಪ್ರೋಟೀನ್ಸ್. ಸೊ ಪ್ರೋಟೀನ್ ಸಿಂಥೆಸಿಸ್ ಆಗಿರುತ್ತೆ, ಅಲಾಂಗ್ ವಿತ್ ಸೆಲ್ ಸೈಜ್ ಏನಾಗಿರುತ್ತೆ ಅಂತ ಸೆಲ್ಲು ಗ್ರೋತ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ATP ಎನರ್ಜಿಯನ್ನು ಸಿಂಥೆಸಿಸ್ ಮಾಡುತ್ತೆ. ಆರ್ಗ್ಯಾನೆಲ್ಸನ್ನು ಕಾಮನ್ ಆಗಿ ಏನು ಹೇಳ್ರಿ, ಸಿಂಥೆಸಿಸ್ ಮಾಡ್ತಾ ಹೋಗಿರುತ್ತೆ. ಸೊ G2 ಫೇಸಸ್ನಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, ಟ್ಯೂಬ್ಯುಲಿನ್ ಪ್ರೋಟೀನ್ ಸಿಂಥೆಸಿಸ್ ಆಗಿರುತ್ತೆ. M ಫೇಸಸ್ನಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, ಕ್ರೋಮೋಸೋಮ್ಸು ಡಿವಿಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಸೊ 21st ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಟಿಪಿಕಲ್ ಸ್ಟೇಜ್ ಇಸ್ ನೋನ್ ಫಾರ್ DNA ರೆಪ್ಲಿಕೇಶನ್. ಅಗೇನ್ 20 ಕ್ವಶನ್ ಹೇಗೆ ಕೇಳಿದ್ದಾರೆ ಅದೇ ರೀತಿ DNA ರೆಪ್ಲಿಕೇಶನ್ಸು ಯಾವ ಸ್ಟೇಜಸ್ಸಲ್ಲಿ ಆಗುತ್ತೆ ಹೇಳಿ ಕೇಳಿದ್ದಾರೆ. ದಟ್ ಇಸ್ ಕಮಿಂಗ್ ಅಂಡರ್ ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಆಗುತ್ತೆ. ಸೊ ಅದರಿಂದ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೊ 22nd ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಎ ಸೊಮ್ಯಾಟಿಕ್ ಸೆಲ್ ಸೈಕಲ್ DNA ಸಿಂಥೆಸಿಸ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಸೇಮ್ ಎಸ್ ಕ್ವಶನ್ ನಂಬರ್ 20 and 21. ಸೊ ಈ ಕ್ವಶನ್ಸಲ್ಲಿ ಏನಂದರೆ DNA ಸಿಂಥೆಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ, DNA ರೆಪ್ಲಿಕೇಶನ್ ಕಾಮನ್ ಆಗಿ ಸೊಮ್ಯಾಟಿಕ್ ಸೆಲ್ನ ಯಾವ ಸ್ಟೇಜಸ್ಸಲ್ಲಿ ಆಗುತ್ತೆ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದೇ 1994 ಕೇಳಿರುವಂಥ ಕ್ವಶನ್. ದಟ್ ಈಸ್ ಎಸ್ ಫೇಸ್. ಸೊ ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಏನು ಹೇಳ್ರಿ, DNA ರೆಪ್ಲಿಕೇಶನ್ ಆಗುತ್ತೆ.